ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಆದ್ಯಾದಿಲಕ್ಷ್ಮೀ ಭವಸುಪ್ರಸನ್ನಾ ವಿಶುದ್ಧವಿಜ್ಞಾನಸುಖೈಕದೋಗ್ಧ್ರಿ ಅಜ್ಞಾನಹಂತ್ರಿ ತ್ರಿಗುಣಾತಿರಿಕ್ತಾ ಪ್ರಜ್ಞಾನನೇತ್ರೀ ಭವಸುಪ್ರಸನ್ನಾ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಜ್ಞಾನೇ ವಿರಾಗೆ ಹರಿಭಕ್ತಿಭಾವೆ ಧೃತಿಸ್ಥಿತಿಪ್ರಾಣಬಲೇಷು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಆರೋಗ್ಯಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಮೋ ಭಗವತಿ ತಸ್ಮೈ ಹಯಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ಶ್ರೀಮದ್ ರಾಮ ಕಥಾಮಿಮಾಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮಾಯಣದಲ್ಲಿ ಪ್ರಧಾನ ಘಟ್ಟವಾದಂತಹ ಯುದ್ಧ ಕಾಂಡವನ್ನು ನಿನ್ನೆಯಿಂದ ಆರಂಭವನ್ನು ಮಾಡಿದ್ದೇವೆ. ರಾಮಾಯಣ ಅಗಾಧವಾದ ಅಪಾರವಾದಂತಹ ಸರೋವರವಿದ್ದ ಹಾಗೆ ಅಲ್ಲಿ ನಮಗೆ ಹೆಚ್ಚಿನ ಜ್ಞಾನಕ್ಕಾಗಿ ಆ ಸರೋವರದ ಉದ್ದಗಲದಲ್ಲಿ ನಾವು ಈಸಾಡಬೇಕಾಗತ್ತೆ. ಆ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೇ ಇರುವುದರಿಂದ ಎಷ್ಟು ಸಾಧ್ಯವಿದೆ ಅಷ್ಟು ತಿಳಿದುಕೊಂಡು ರಾಮದೇವರ, ಸೀತೆಯ, ಹನುಮಂತ ದೇವರ, ಜಾಂಬವನ್ ಮೊದಲಾದ ಸಮಗ್ರ ಕಪಿಗಳ ವಿಶಿಷ್ಟ ರೀತಿಯ ಅನುಗ್ರಹಕ್ಕೆ ಪಾತ್ರರಾಗುವ ಪುಟ್ಟ ಪ್ರಯತ್ನ ಮಾತ್ರ ಮಾಡೋಣ. ನಿನ್ನೆಯ ದಿನ ವಿಭೀಷಣ ಬಂದು ರಾಮನಿಗೆ ಶರಣು ಬಂದು ರಾಮನ ಪಕ್ಷದಲ್ಲಿ ಸೇರಿಕೊಂಡ. ದರ್ಭ ಶಯನ ಎನ್ನುವಂಥ ಉತ್ತಮವಾದ ಕ್ಷೇತ್ರದೊಳಗೆ ಈ ಎಲ್ಲ ಕಾರ್ಯ ನಡೆಯಿತು. 3 ದಿನ ರಾಮದೇವರು ವಾಸ ಮಾಡಿದರು. ಕೊನೆಗೆ ರಾಮ ವರುಣ ಇನ್ನು ಮಾತು ಕೇಳುವುದಿಲ್ಲ ಅಂತ ವಿಚಾರವನ್ನು ಮಾಡಿ ಬಾಣವನ್ನು ಹೂಡಿದ. ತತ್ಕ್ಷಣಕ್ಕೆ ಓಡಿ ಬಂದು ಉಪಾಯನವನ್ನಿಟ್ಟು ಎಲ್ಲವನ್ನು ಸಮರ್ಪಣೆಯನ್ನು ಮಾಡಿ ಶರಣು ಬಂದ. ಸ್ವಾಮಿ ತಂ ತ್ವಾ ವಯಂ ಜಡಧಿಯೋ ನವಿದಾಮ ಭೂಮನ್. ಎಲ್ಲ ಕಡೆಗೆ ವ್ಯಾಪ್ತನಾದ ನಿನ್ನನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ, ಕೆಟ್ಟ ಮಂಡಮತಿ, ದಯಮಾಡಿ ಕ್ಷಮೆ ಮಾಡು ಅಂತ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ. ಸಮುದ್ರದಲ್ಲಿ ಅವಶ್ಯವಾಗಿ ಸೇತುವೆಯನ್ನು ಕಟ್ಟು ಇದು ಹೇಗೆ ಬೇಕೋ ಹಾಗೆ ಬಳಸು, ಎಲ್ಲವೂ ಕೂಡ ನಿನ್ನದಾಗಿದೆ,
ತ್ವದೀಯಮೇತನ್ ನಿಖಿಲಂ ವಯಂಚ, ನಾವು ಕೂಡ ನಿನ್ನವರಾಗಿದ್ದೇವೆ ಸ್ವಾಮಿ, ನಮ್ಮದಂತ ಅನ್ನೋದು ಏನಿದೆ ನಮಗೆ ಕೇಳೋದಲ್ಲ, ನೀನು ಸ್ವೀಕಾರವನ್ನು ಮಾಡೋದು ಅಷ್ಟೇ ಕೆಲಸವಲ್ವ ಅಂತ ಹೇಳಿ ಬೇಡಿಕೊಂಡಾಗ ಆಯಿತು ಅಂತೇಳಿ ವರುಣನ ಮೇಲೆ ಅನುಗ್ರಹವನ್ನು ಮಾಡಿದ ಎಂಬುದಾಗಿ ನಿನ್ನೆ ದಿನ ನಾವು ಕೇಳಿ. ರಾಮನದೊಂದು ವಿಚಿತ್ರವಾದ ಸಂಕಲ್ಪ, ಒಮ್ಮೆ ಬಿಲ್ಲಿಗೆ ಬಾಣವನ್ನು ಹೂಡಿದ ಅಂತಂದ್ರೆ ಅದು ಬಿಡಲೇಬೇಕು, ಅದನ್ನು ಯಾರೇ ಕ್ಷತ್ರಿಯರಿರಲಿ ಅದನ್ನು ತೆಗೆದು ಒಳಗೆ ಇಡುವುದಿಲ್ಲ. ಅದರೊಳಗೂ ರಾಮ ಅಂತರು ಮಹಾಕ್ಷತ್ರಿಯ, ಅವನು ಬಿಡದೇ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಆ ಬಾಣವನ್ನು ಏನು ಮಾಡಿದ ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಇತ್ಯುಕ್ತವಂತಮಮುಮಾರ್ಶ್ವನಗೃಹ್ಯ ಬಾಣಂ ತಸ್ಮೈ ಧೃತಂ ದಿತಿ ಸುತಾತ್ಮಸು ಚಾಂತ್ಯಶೇಷು ಶರ್ವಾದ್ವರಾದ್ವಿಗತ ಮೃತ್ಯುಷು ದುರ್ಜಯೇಷು ನಿಸ್ಸಂಕಕೇಶಮುಚದಾಶು ದದಾಹ ಸರ್ವಾನ್. ರುದ್ರದೇವರ ವರದಿಂದ ತೃಪ್ತರಾಗಿರ್ತಕ್ಕಂತಹ ಅವಧ್ಯರಾದ ದ್ವಿತೀಯ ಮಕ್ಕಳು ದೈತ್ಯರು. ಅವ್ರು ಹೇಗೆ ಅಂತ ನಿಸ್ಸಂಖ್ಯಕೇಶು, ಒಬ್ಬರಲ್ಲ, ಎಣಿಸಲು ಅಸಾಧ್ಯವಾದ ಎಂಡ್ಲೆಸ್ ಅಂತ ಜನ, ಎಲ್ಲರ ಮೇಲೆ ಆ ಬಾಣವನ್ನು ರಾಮ ಬಿಟ್ಟು ಅವ್ರನ್ನೆಲ್ಲರನ್ನು ಸಂಹಾರ ಮಾಡಿದ. ಅಂದರೆ ಭಕ್ತರಾದವರ ಮೇಲೆ ದೇವರ ಕಾರುಣ್ಯ ಎಷ್ಟಿರುತ್ತೆ ಅಂತಂದ್ರೆ, ಭಕ್ತರಾಗಿರ್ತಾನೆ, ತಪ್ಪು ಮಾಡ್ತಾನೆ, ದೇವರ ಶಿಕ್ಷೆಯನ್ನು ಕೊಡೋದಕ್ಕಾಗಿ ಬಾಣ ಹೂಡ್ತಾನೆ, ಅವನು ಶರಣು ಹೋಗಿಬಿಟ್ಟ ಅಂತಂದ್ರೆ ಆ ಬಾಣವನ್ನು ಮತ್ತೊಬ್ಬರು ಬಿಟ್ಟು ಆ ಭಕ್ತರು ಯಾರಿದ್ದಾರೆ, ಈ ಭಕ್ತನ ಶತ್ರುಗಳೇ ಯಾರಿದ್ದಾರೆ, ಅವ್ರನ್ನೆಲ್ಲರನ್ನು ಸಂಹಾರವನ್ನು ಮಾಡಿ ಹಾಕ್ತಾನೆ. ಈ ತರಹದ ಕಾರುಣ್ಯ ದೇವರಲ್ಲಿ ಬಿಟ್ಟರೆ ಇನ್ಯಾರಲ್ಲೂ ಕಾಣುವುದಿಲ್ಲ. ಅಪಾರವಾದ ಕಾರುಣ್ಯ ಇದೆ ದೇವರು. ನಾವು ಭಕ್ತರಾಗಿರಬೇಕು, ಶರಣು ಹೋಗಬೇಕು. ಆಗ ನಮಗೆ ಬಿಡುವ ಬಾಣವನ್ನು ನಮ್ಮ ಶತ್ರುಗಳ ಮೇಲೆ ಬಿಟ್ಟು ನಮ್ಮ ಸಾಧನೆಯನ್ನು ನಿರ್ವಿಘ್ನವಾಗಿ ಆಗುವಂತೆ ದೇವರು ತಾನು ನೋಡಿಕೊಡ್ತಾನೆ. ಆ ಅಪೇಕ್ಷೆ ಯಾರಿಗಿರ್ತದೆ, ಈ ಚಿಂತನೆಯನ್ನು ಮಾಡಬೇಕಾದದ್ದು ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥದ್ದು, ಅದ್ಭುತವಾದಂತಹ ಚಿಂತನೆ ಎಲ್ಲರನ್ನೂ ಸಂಹಾರವನ್ನು ಮಾಡಿಕ್ಕಿದೆ. ಕೃತ್ವೇರಣಂ ತದತ ಫೂಲ ಫಲಾನಿ ಚಾತ್ರ ಸಮ್ಯಕ್ ವಿಧಾಯ ಭವಶತ್ರುರಮೋಘ ಚೇಷ್ಟ ಬದ್ಧುಂ ದಿದೇಶ ಸುರವರ್ಧಿನಿಕೋವತಾರಂ ತಜ್ಜಂ ನಲಂ ಹರಿವರಾನ್ ಅಪರಾಂಶ್ಚ ಸೇತುಂ. ಆಗ ಆ ವರುಣದೇವರು ಎಲ್ಲ ಫಲಮೂಲಗಳನ್ನು ಸಮರ್ಪಣೆಯನ್ನು ಮಾಡಿದ, ಅದನ್ನು ಸ್ವೀಕಾರವನ್ನು ಮಾಡಿ ಅಲ್ಲೇ ವಿಶ್ವಕರ್ಮನ ಅವತಾರನಾಗಿರ್ತಕ್ಕಂತಹ ನೀಲ ಎನ್ನುವಂಥ ಒಬ್ಬ ಕಪಿ, ಆ ಕಪಿ ನಲ ಎನ್ನುವಂಥ ಕಪಿ, ಆ ಕಪಿಗೆ ಕರೆದು ಹೇಳ್ತಾನೆ, ಮತ್ತು ವಿಶ್ವಕರ್ಮನ ಅವತಾರವಲ್ವ ನೀನು, ಅಂದ ಮೇಲೆ ಈ ಸೇತುವೆಯನ್ನು ಕಟ್ಟುವುದಕ್ಕೆ ನೀನೇ ಸಮರ್ಥ, ನಿನ್ನ ಜೊತೆಗೆ ಈ ಲಕ್ಷ ಲಕ್ಷ ಕಪಿಗಳೆಲ್ಲರೂ ಸಹಾಯಕ್ಕೆ ಬರ್ತಾರೆ, ಅವರ ಪೂರ್ಣ ಸಹಾಯವನ್ನು ನೀನು ತೆಗೆದುಕೊಂಡು ಸೇತುವೆಯನ್ನು ಕಟ್ಟು ಅಂತ ರಾಮದೇವರು ಅವನಿಗೆ ಏನು ಕೊಡಬೇಕೋ ಎಲ್ಲವನ್ನೂ ಕೊಟ್ಟು ಉಪಚಾರಗಳನ್ನು ಮಾಡಿ ಸೇತು ಕಟ್ಟುವುದಕ್ಕೆ ಅನುಮತಿಯನ್ನು ಕೊಡ್ತಾನೆ, ಆಜ್ಞೆಯನ್ನು ಮಾಡಿದ. ಆ ನಲ ಎನ್ನುವಂಥ ಕಪಿ ಏನಂತಾರೆ, ಆಗಿಂದಾಗಲೇ ತಾನು ತೆರಳಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದು ಹೇಗೆ ಭಾಳ ವಿಚಿತ್ರ ಅಂತಂದರೆ, ಆ ಸಮುದ್ರದಲ್ಲೇನೆ ಕೊನೆ ಪಾಯಿಂಟ್ ಯಾವುದದ ಅಲ್ಲಿ ತನಕ ಹೋಗಿ ಅಲ್ಲಿಂದ ಕಟ್ತಾರೆ, ಅಂದರೆ ಅಷ್ಟೇ ಹತ್ತಿರವಾಗತ್ತೆ ಅಂತ ವಿಚಾರವನ್ನು ಮಾಡಿ. ಹಾಗಾಗಿ ಈಗ ನಾವು ನೋಡಬಹುದು, ಏನಂತಾರೆ, ಧನುಷ್ಕೋಟಿ ಎನ್ನುವಂಥ ಪ್ರಸಿದ್ಧ ರಾಮೇಶ್ವರದ ಹತ್ತಿರದಲ್ಲಿ ಬರುವಂಥ ಧನುಷ್ಕೋಟಿ. ಆ ಧನುಷ್ಕೋಟಿ ಅಂದರೆ ಏನಿದೆ ಅಂತಂದರೆ, ಎರಡೂ ಕಡೆಗೆ ಅಲ್ಲಿ ಸಮುದ್ರ ಬಂದು ಸೇರ್ತದೆ. ಹೇಗೆ ಗಂಗಾ ಯಮುನಾ ಸಂಗಮ ಅಥವಾ ಕೃಷ್ಣ ತುಂಗಿಯರ ಸಂಗಮವನ್ನು ನಾವು ನೋಡ್ತೇವಲ್ಲ, ಹಾಗೆ ಎರಡು ಸಮುದ್ರಗಳ ಸಮಾಗಮ ರಾಮೇಶ್ವರದಲ್ಲಿ ಆಗುತ್ತೆ. ಬಹಳ ಅದ್ಭುತವಾದಂತಹದ್ದು. ಕನ್ಯಾಕುಮಾರಿಯಲ್ಲಿ 3 ಸಾಗರಗಳ ಸಂಗಮವಾಗುತ್ತೆ. ಆ ಸಂಗಮದ ಸ್ಥಾನದವರೆಗೆ ನಡೀತಾ ನಾವು ಹೋಗಬಹುದು. ಅಲ್ಲಿಂದ ಮುಂದೆ ಸೇತುವೆಯನ್ನು ಕಟ್ಟುವುದಕ್ಕಾಗಿ ತೊಡಗುತ್ತಾರೆ. ಆ ರಾಮ ಸೇತು ಅಂತಂದರೆ ಬಹಳ ಅದ್ಭುತವಾದಂಥದ್ದು. ಮನುಷ್ಯ ಆ ರಾಮ ಸೇತುವಿನ ದರ್ಶನವನ್ನು ಮಾಡಿಕೊಳ್ಳಬೇಕು. ಅಲ್ಲಿ ಹೋದಾಗ ಕೈ ಎತ್ತಿ ತಾನು ಏನೇನು ಪಾಪಗಳನ್ನು ಮಾಡಿದ್ದಾನೆ ಎಲ್ಲ ಪಾಪಗಳನ್ನು ಚೀರಿ ಚೀರಿ ಹೇಳುವುದರಿಂದ ಎಲ್ಲ ಪಾಪಗಳು ಸುಟ್ಟು ಭಸ್ಮವಾಗತ್ತೆ ಅಂತ ಹೇಳ್ತಾರೆ. ಅಂತ ಅದ್ಭುತವಾದ ಪಾಪಗಳನ್ನು ಪರಿಹಾರವನ್ನು ಮಾಡು. ಅಂತೆಯೇ ನಮ್ಮ ಒಂದು ಸಂಪ್ರದಾಯದಲ್ಲಿ ಬಂದಿರುವಂಥದ್ದು, ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಅನೇಕ ಗುರು ಹಿರಿಯರನ್ನು ಭಗವದ್ ರೂಪಗಳನ್ನು ನೆನೆಸುವುದರ ಜೊತೆಗೆ ನಾವು ರಾಮಸೇತುವನ್ನೂ ಸ್ಮರಣೆಯನ್ನು ಮಾಡ್ತೇವೆ. ಪತಿವ್ರತ ಸ್ತ್ರೀಯರನ್ನು ನೆನೆಸುವಂತೆ, ಚಿರಂಜೀವಿಗಳನ್ನು ನೆನೆಸುವಂತೆ ರಾಮಸೇತುವನ್ನೂ ನಾವು ನೆನೆಸ್ತೇವೆ. ಯಾಕೆ ಅಂತಂದರೆ, ನಿನ್ನೆ ಮಾಡಿದ ಎಲ್ಲ ಪಾಪಗಳು ಪರಿಹಾರ ಮಾಡಲಿ, ಇವತ್ತು ಪಾಪ ಆಗೋದು ಬೇಡ, ನಾಳೆಯಿಂದ ಇನ್ಯಾವ ಹೊಸ ಪಾಪಗಳು ಆಗೋದು ಬೇಡ ಅಂತ
ಪ್ರಾರ್ಥನೆಯನ್ನು ಮಾಡೋದಕ್ಕೆ ಅಂಥ ಅದ್ಭುತವಾದ ಪರಮಂಗಲಮಯವಾಗಿರ್ತಕ್ಕಂಥ ರಾಮಸೇತು. ಆ ಸೇತುವನ್ನು ಕಟ್ಟುವುದಕ್ಕಾಗಿ ನಲನಿಗೆ ಆಜ್ಞೆಯನ್ನು ಮಾಡ್ತಾರೆ. ಆ ನಲ ಕಟ್ಟಿದ ಮೇಲೆ ನಲಸೇತು ಎಂಬುದಾಗಿಯೇ ಅದು ಪ್ರಸಿದ್ಧವಾಗತ್ತೆ. ರಾಮದೇವರು ಕಟ್ಟಿಸಿದ್ದರಿಂದಾಗಿ ಮುಂದೆ ರಾಮಸೇತು ಎಂಬುದಾಗಿ ಮಹಾಪ್ರಸಿದ್ಧಿಗೆ ಬರ್ತದೆ ಇತ್ಯಾದಿಯಾಗಿ ನಾವು ತಿಳಿದುಕೊಳ್ತೇವೆ. ಕಟ್ಟಲಿಕ್ಕೆ ಪ್ರಾರಂಭವನ್ನು ಮಾಡಿದರೆ ತಥೋ ವಿಸೃಷ್ಟ ರಾಮೇಣ ಸರ್ವತೋ ಹರಿಪುಂಗವಾ ಉತ್ಪಪೇತುರ್ಮಹಾರಣ್ಯಂ ಹೃಷ್ಟಾ ಶತಸಹಸ್ರಶಃ. ಲಕ್ಷ ಲಕ್ಷ ಕಪಿಗಳಿಗೆ ರಾಮದೇವರು ಆ ನಲನ ಜೊತೆಗೆ ಇರುವುದಕ್ಕೆ ಕಟ್ಟುವುದಕ್ಕೆ ಆಜ್ಞೆಯನ್ನು ಕೊಟ್ಟಾಗ ಆ ಎಲ್ಲ ಕಪಿಗಳು ದಿಕ್ಕು ವಿದಿಕ್ಕುಗಳಿಗೆ ಹೋಗ್ತಾರೆ. ಹೋಗಿ ಬಿಲ್ವಕೈಹಿ ಸಪ್ತಪರ್ಣೈಶ್ಚ ಕರ್ಣಿಕಾರೈ ಪುಷ್ಪಿತೈಹಿ ಚೂತೈಹಿ ಅಶೋಕ ವೃಕ್ಷೈಶ್ಚ. ಯಾವ್ದ್ಯಾವುದು ದೊಡ್ಡ ದೊಡ್ಡ ವೃಕ್ಷಗಳಿವೆ, ಮಾವಿನ ಹಣ್ಣಿನ ವೃಕ್ಷವಾಗಲಿ, ಬೇವಿನ ವೃಕ್ಷವಾಗಲಿ, ಬಿಲ್ವದ ವೃಕ್ಷವಾಗಲಿ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ವೃಕ್ಷಗಳ ದೊಡ್ಡ ಅಂದ್ರೆ 600, 800, 1000 ವರ್ಷಗಳ ಹಳೇ ವೃಕ್ಷಗಳೇನಿತ್ತು ಆ ಎಲ್ಲ ವೃಕ್ಷಗಳನ್ನು ತಂದು ಹಾಕ್ತಾರೆ. ಸಮೂಲಾಂಶ ವಿಮೂಲಾಂಶ, ಕೆಲವು ಬುಡ ಸಮೇತ ಕಿತ್ತಿದ್ದಾರೆ, ಕೆಲವರು ಹಾಗೆ ತಂದಿದ್ದಾರೆ, ಎಲ್ಲವನ್ನೂ ತಂದು ಹಾಕ್ತಾರೆ. ಹಸ್ತಿಮಾತ್ರಾನ್ ಮಹಾಕಾಯಾ ಪಾಷಾಣಾಶ್ಚ ಮಹಾಬಲಾಹ. ಆನೆಯ ಆಕಾರದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ತಂದು ಹಾಕ್ತಾರೆ. ಯಾಕಂದ್ರೆ ಆ ಸೇತು ಎಷ್ಟು ಆಳದಲ್ಲಿದೆ ಗೊತ್ತಿಲ್ಲ. ಮೊದಲಿಗೆ ಕಟ್ಟಿಗೆಯನ್ನು ಹಾಕ್ತಾರೆ. ಆ ಕಟ್ಟಿಗೆ ಮೇಲೆ, ಯಾಕಂದ್ರೆ ಕಟ್ಟಿಗೆಗಳು ತೇಲುತ್ತೆ, ದೊಡ್ಡ ದೊಡ್ಡ ಗಿಡಗಳು, ಲಕ್ಷ ಲಕ್ಷ ಗಿಡಗಳು, ಕಪಿಗಳು ಹೋಗಿದ್ದಾರೆ. ಒಬ್ಬೊಬ್ಬ ಕಪಿ 2, 4, 10 ವೃಕ್ಷಗಳನ್ನು ಕಿತ್ತಿಕೊಂಡು ಬಂದಿದ್ದಾನೆ ಅಂತಂದರೂ ಕೂಡ ಕೋಟಿ ಕೋಟಿ ಗಿಡಗಳನ್ನು ಅಲ್ಲಿ ತೆಳಗೆ ಹಾಕಿದ್ದಾರೆ. ಹಾಕಿ ಅದರ ಮೇಲೆ ಕಲ್ಲುಗಳನ್ನು ಜೋಡಿಸ್ತಾರೆ. ಹಸ್ತಿಮಾತ್ರಾನ್ ಮಹಾಕಾಯ ಪಾಷಾಣಾಂಶ ಮಹಾಬಲಾಹ ಪರ್ವತಾಂಶ ಸಮುತ್ಪಾಟ್ಯ. ದೊಡ್ಡ ದೊಡ್ಡ ಪರ್ವತಗಳನ್ನು ಎತ್ತಿಕೊಂಡು ಬಂದು ಅಲ್ಲಿ ಹಾಕಿ ಇವನು ನಲ ಹೇಳ್ತಾ ಇದ್ದಾನೆ. ಅನೇಕ ಕಪಿಗಳು ಹಗ್ಗವನ್ನು ಹಿಡಿದಿದ್ದಾರೆ. ದೊಡ್ಡದಾದಂತಹ ಸಮುದ್ರ, ಆ ಸಮುದ್ರದಲ್ಲಿ ಹೀಗೆ ಹೋಯಿತು ಅಂತಾದರೆ, ಈಚೆ ಹೋಯಿತು ಅಂತಾದರೆ ಅದು ಗೊತ್ತೇ ಆಗುವುದಿಲ್ಲ. ಆದ್ದರಿಂದಾಗಿ ಸರಿಯಾಗಿ ಬರಬೇಕು ಅಂತೇಳಿ ದಾರವನ್ನು ಹಿಡಿತಾ ಇದ್ದಾರೆ ಕೆಲವು ಕಪಿಗಳು. ಸೂತ್ರಾಣ್ಣನ್ನೇ ಪ್ರಗರ್ನಂತಿ ಹ್ಯಾಯತಂ ಶತಯೋಜನಂ. ಅದು ಎಷ್ಟುದು 100 ಯೋಜನದವರೆಗೆ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂತಹ ಒಂದೇ ಒಂದು ಹಗ್ಗ, ಈ ದಂಡಿಯಿಂದ ಆ ದಂಡಿಗೆ ಮುಟ್ಟುವಂಥದ್ದು. ಆ ಹಗ್ಗವನ್ನು ಹಿಡಿತಾ ಹೋಗ್ತಾ ಇದ್ದಾರೆ. ಅದನ್ನು ಸರಿಯಾಗಿ ಕಟ್ಟುತ್ತಾ ಹೋಗ್ತಾ ಇದ್ದಾರೆ. ದಂಡಾನ್ಯನ್ನೇ ಪ್ರಗರಣಂತಿ, ಹೀಗೆ ಉದ್ದಕ್ಕೆ ದಾರವನ್ನು ಹಿಡಿದಿದ್ದಾರೆ. ಸರಿಯಾಗಿ ಬರಬೇಕಂತೇಳಿ ದಂಡಾನ್ಯನ್ನೇ 10 ಯೋಜನ ದೊಡ್ಡದಾಗಿರ್ತಕ್ಕಂಥ ದಂಡಗಳು, ಆ ದಂಡಗಳನ್ನು ಹಿಡಿದು ಸರಿಯಾಗಿ ಕಟ್ತಾ ಹೋಗ್ತಾ ಇದ್ದಾರೆ. ಪರ್ವತಗಳನ್ನು ತರ್ತಾ ಇದ್ದಾರೆ. ಅಲ್ಲಿ ಎಲ್ಲ ಅನೇಕ ಕಥೆಗಳನ್ನು ನಾವು ಕೇಳ್ತೇವೆ. ಕಟ್ತಾ ಇರುವಾಗ ಹನುಮಂತ ದೇವರು ರಾಮ ಮೇಲೆ ಕುಳಿತುಕೊಂಡಿದ್ದಾನೆ. ಎಲ್ಲ ಕಪಿಗಳು ಕಟ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬೆಟ್ಟಗಳನ್ನು ತಂದು ಒಳಗೆ ಹಾಕ್ತಾ ಇದ್ದಾರೆ. ಕೃತಾನಿ ಪ್ರಥಮೇನನ್ಹ ಯೋಜನಾನಿ ಚತುರ್ದಶ. ಮೊದಲನೇ ದಿನ 14 ಯೋಜನದವರೆಗೆ ಕಟ್ಟುತ್ತಾರೆ. 100 ಯೋಜನ ವಿಸ್ತೀರ್ಣವಾಗಿರ್ತಕ್ಕಂತಹ ಈ ಒಂದು ಲಂಕಾಪಟ್ಟಣ ಹಾಗೂ ರಾಮೇಶ್ವರಕ್ಕೆ ಇರುವಂತಹ ಅಂತರ. ಮೊದಲನೇ ದಿವಸ 14 ಯೋಜನ, 2ನೇ ದಿನ 20 ಯೋಜನ, 3ನೇ ದಿನ ಇನ್ನೂ ಸ್ವಲ್ಪ ವೇಗವನ್ನು ಮಾಡಿ 21 ಯೋಜನ ಕಟ್ಟುತ್ತಾರೆ. 4ನೇ ದಿನ 22 ಯೋಜನ, 5ನೇ ದಿವಸ 23 ಯೋಜನ. ಹೀಗೆ ಒಟ್ಟಾರೆಯಾಗಿ 100 ಯೋಜನ ವಿಶಾಲವಾಗಿರ್ತಕ್ಕಂತಹ ಸಮುದ್ರವನ್ನು 10 ಯೋಜನ ಅಡಲವಾಗಿರ್ತಕ್ಕಂಥದ್ದು, ಸಣ್ಣದು ಕಟ್ಟಿ ಒಬ್ಬರೇ ಹೋಗೋದಾದ್ರೂ ಉಪಯೋಗವಿಲ್ಲ. 10 ಯೋಜನ ಅಡಲ, 100 ಯೋಜನ ಉದ್ದನಾದಂತಹ ಸೇತುವೆಯನ್ನು ಕಟ್ತಾರೆ. ಆ ಕಟ್ಟುತ್ತಾ ಇರುವಾಗ ಅನೇಕ ಕಥೆಗಳನ್ನು ನಾವು ಕೇಳುತ್ತೇವೆ. ಕಲ್ಲುಗಳು ಹೇಗೆ ನಿಲ್ತಾ ಇತ್ತು ಅಂತಂದ್ರೆ ಅನೇಕರು ಹಾಸ್ಯಕ್ಕಾಗಿ ಹೇಳ್ತಾರೆ. ಇಲ್ಲಿ ರಾಮಾಯಣದಲ್ಲಿ ಬರೋದಿಲ್ಲ, ಉಳಿದ ರಾಮಾಯಣದಲ್ಲಿ ಬಂದಿರಬಹುದು. ಅಂತೂ ಏನೋ ಆ ಪರ್ವತದ ಮೇಲೆ, ಬೆಟ್ಟಗಳ ಮೇಲೆ ಹನುಮಂತ ದೇವರು ರಾಮ 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 ಅಂತ ಬರಿಬೇಕಂತೆ. ಆ ಕಲ್ಲುಗಳನ್ನ ಯಾಕೆ ಅಂತ ಗೊತ್ತಾಗುವುದಿಲ್ಲ ಅಂತ ವಿಚಾರ ಮಾಡಿ ರಾಮನೂ ಒಂದು ಕಲ್ಲು ಎತ್ತಿ ಸಮುದ್ರದಲ್ಲಿ ಹಾಕಿದಂತ ಪುಟ್ಟನ್ನು ಮುಣಿಗೋಯ್ತಂತ. ಆಗ ಹನುಮಂತ ಬಂದು ರಾಮನ ಮುಂದೆ ಹೇಳಿದಂತೆ, ರಾಮ, ನಿನ್ನ ಆಶ್ರಯವನ್ನು ಪಡೆದುಕೊಂಡದ್ದಕ್ಕಾಗಿ ಈ ಕಲ್ಲುಗಳು ತೇಲ್ತಾ ಇವೆ, ನೀನೇ ಕೈ ಬಿಟ್ಟಿ ಅಂತಂದ್ರೆ ಆ ಕಲ್ಲು ಮುಳುಗದೆ ಇನ್ನೇನು ಮುಳುಗತ್ತೆ ಅಂತೇಳಿ ಹಾಸ್ಯ ಮಾಡ್ತಾರೆ. ಹೀಗೆ ಅನೇಕ ಅದರ ಮಧ್ಯದೊಳಗೆ ಅಳಿಲು ಬಂತು. ಅದು ಒಂದು ಸಣ್ಣದೇನೋ ಪುಟ್ಟ ಸೇವೆ ಮಾಡ್ತು. ರಾಮ ಅದರ ಮೇಲೆ ಪೂರ್ಣ ಆಶೀರ್ವಾದವನ್ನು ಮಾಡಿದ ಅಂತೂ ಕಥೆಗಳನ್ನು ನಾವು ಕೇಳ್ತೇವೆ. ಅಂತೂ ಅವು ಸ್ಥಳ ಪುರಾಣದಲ್ಲಿ ಅಥವಾ ಪುರಾಣಾಂತರಗಳಲ್ಲಿ ಬಂದಿರತಕ್ಕಂಥ ಕಥೆಗಳಿರ್ಬೋದು. ಅಂತೂ 5 ದಿನದೊಳಗೆ ಈ ಅದ್ಭುತವಾದ ಶತಯೋಜನ ವಿಸ್ತೀರ್ಣ, ದಶಯೋಜನ ವಿಸ್ತೀರ್ಣ, ಶತಯೋಜನ ಮಾಯತಂ,
ದದರ್ಶರು ದೇವಗಂಧರ್ವ ನಲಸೇತುಂ ಸುದುಷ್ಕರಂ. ಈ ನಲ ಕಟ್ಟಿರ್ತಕ್ಕಂಥ ಸೇತುವೆಯನ್ನು ದೇವಾದಿ ದೇವತೆಗಳು ನೋಡಿ ಆಶ್ಚರ್ಯಪಟ್ಟಿದ್ದಾರೆ. ಅದರ ಮೇಲೆ ಇನ್ನು ಮತ್ತೆ ಸೇತುವೆ ಆಯಿತು, ಸೇತುವಿನ ಉದ್ಘಾಟನೆ. ಇವತ್ತು ಒಂದು ಸೇತುವೆಯನ್ನು ಕಟ್ಟಬೇಕು ಅಂತಂದರೆ 100 ಕೋಟಿ ರೂಪಾಯಿ. ಆ ಸೇತುವೆ ಒಂದು ಪ್ರವಾಹ ಬಂತು ಅಂದ್ರೆ ಕೊಚ್ಚಿಕೊಂಡು ಹೋಗಿಬಿಡತ್ತೆ. ತುಂಬ ವಿಚಿತ್ರ. ಒಂದು ಪ್ರವಾಹ ಬಂತು ಅಂತಂದ್ರೆ ಅದು ಕೊಚ್ಚಿಕೊಂಡು ಹೋಗಿಬಿಡತ್ತೆ. ಆದರೆ 150, 800, 300 ಕೋಟಿ ಅದು ಸ್ವಹಾಕಾರ. ಆ ನಲ ರಾಮನ ಆಜ್ಞೆಯನ್ನು, ಹನುಮಂತ ದೇವರ ಆಜ್ಞೆಯನ್ನು ಹೊತ್ತ ನಲ, ಅವನು ಕಟ್ಟಿದ ಇದು ಸೇತುವೆ ಹೀಗಿದೆಯಲ್ಲ ಅಂತಂದರೆ ಲಕ್ಷ ಲಕ್ಷ ವರ್ಷಗಳು ಸಮುದ್ರದೊಳಗೆ, 2 ಸಮುದ್ರದ ಮಧ್ಯದೊಳಗೆ ಅಲೆಗಳಿಂದ ಕೊಚ್ಚಿ ಬಡಿತಾ ಇದ್ದರೂ ಕೂಡ ಆ ಸೇತುವೆಗೆ ಏನೂ ಆಗಿಲ್ಲ. ಅಷ್ಟು ಗಟ್ಟುಮುಟ್ಟಾಗಿ ಉಳಿದಿದೆ, ಇವತ್ತಿಗೂ ಉಳಿದಿದೆ. ಈಗ ಕೆಲ 10 ವರ್ಷ 15 ವರ್ಷಗಳ ಪೂರ್ವದೊಳಗೆ ಸಣ್ಣ ಸಣ್ಣ ಬುಟ್ಟಿಗಳನ್ನು ಹಾಕಿಕೊಂಡು ಆ ಸೇತುವೆ ಇದ್ದಲ್ಲಿ ಕಳೆದುಕೊಂಡು ಹೋಗಿ ಅಲ್ಲಿ ಇಳಿಸಿ ಸ್ನಾನವನ್ನು ಮಾಡಿಸಿ ಕರ್ಕೊಂಡು ಬರ್ತಾ ಇದ್ರು ಅಲ್ಲಿಯ ಜನರು. ಸ್ನಾನ ಮಾಡಿದವರು ಅನೇಕರು ಹೇಳ್ತಾರೆ. ಅದರೊಳಗೆ ನಮ್ಮ ತಂದೆಯವರು ಕೂಡ ಒಂದು 6-8 ಜನರಿಂದ ಸೇರಿಕೊಂಡು ಅಲ್ಲಿಗೆ ಹೋದಾಗ ಅಲ್ಲಿ ಹೋಗಿ ಇಳಿದು ಸ್ನಾನವನ್ನು ಮಾಡಿ ಬಂದಿದ್ದಾರೆ ಎಂಬುದಾಗಿಯೂ ಕೂಡ ನಾವು ಕೇಳುತ್ತೇವೆ. ಹೀಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಸೇತು. ಅಲ್ಲಿಯ ಕಲ್ಲುಗಳನ್ನು ತಂದರೆ ಇವತ್ತಿಗೂ ನೀರಿನೊಳಗೆ ತೇಲ್ತವೆ ಎಂಬುದಾಗಿ ಕೇಳ್ತೇವೆ. ಅಂತಹ ಅತ್ಯದ್ಭುತವಾದಂತಹ ಸೇತುವೆಯನ್ನು 5 ದಿನದಲ್ಲಿ ಅದನ್ನು ಕಟ್ಟಿ ಹಾಕಿದರು. ತಾನಿ ಕೋಟಿ ಸಹಸ್ರಾಣಿ. ಅದರ ಮೇಲೆ ಇನ್ನು ಉದ್ಘಾಟನೆ ಆಯಿತು. ಉದ್ಘಾಟನೆ ಆದಮೇಲೆ ಅದರ ಮೇಲೆ ಕಪಿಗಳು ಹೊರಟರು. ಎಷ್ಟು ಜನ ಕಪಿಗಳು ಅಂತಂದರೆ ಕೋಟಿ ಸಹಸ್ರಾಣಿ ವಾನರಾಣ ಮಹೋಜಸ. ಭಾರೀ ಪರಾಕ್ರಮಿಗಳಾಗಿರ್ತಕ್ಕಂತಹ ಕಪಿಗಳು 1,000 ಕೋಟಿ. ಕೋಟಿ ಸಹಸ್ರಾಣ 1000 ಕೋಟಿ ಕಪಿಗಳು ಯುದ್ಧಕ್ಕಾಗಿ ಹೊರಟಿದ್ದಾರೆ, ರಾಮನ ಸೇವೆಗಾಗಿ ಹೊರಟಿದ್ದಾರೆ. ಊಹೆ ಮಾಡಲಿಕ್ಕೂ ಆಗುವುದಿಲ್ಲ. ಬದ್ಧಂತ ಸಾಗರೇ ಸೇತು ಜಗ್ಮುಃ ಪಾರಂ ಮಹೋದದೆ. ಅಲ್ಲಿ ಹೋಗ್ತಾ ಇರುವಾಗ ಯಾರು 1000 ಕೋಟಿ ಕಪಿಗಳು, ಮಹೋಜಸರು, ಭಾರೀ ಪರಾಕ್ರಮಿಗಳು. ಅಂದರೆ ಇದು ಸಣ್ಣ ಕಪಿಯಿಂದ ಹಿಡಿದುಕೊಂಡು ಎಲ್ಲ ಕಪಿಗಳು. ಇನ್ನು ಆ ಕಪಿಗಳ ಮೇಲೆ, ಮಹಾಪರಾಕ್ರಮಿಗಳ ಮೇಲೆ ತಾರತಮ್ಯ ಶುರು. ಅವು ಇನ್ನು ಮಹಾಬಲಿಷ್ಠರು, ಮಹಾಪರಾಕ್ರಮಿಗಳು, ದೇವಾದಿ ದೇವತೆಗಳು, ಜಾಂಬುವಂತ ಮೊದಲಾದವರು, ಸುಗ್ರೀವ, ಅಂಗದನ ಮೇಲೆ ಹನುಮಂತ, ಹೀಗೆ ಹನುಮಂತನ ಮೇಲೆ ರಾಮ ಲಕ್ಷ್ಮಣರು, ಹೀಗೆ ದೊಡ್ಡದಾಗಿರ್ತಕ್ಕಂಥ ಕಪಿ ಸೈನ್ಯ ಯುದ್ಧಕ್ಕಾಗಿ ಹೋಗ್ತಾ ಇದೆ. ಅನ್ನೇ ಮಧ್ಯೇನ ಗಚ್ಚಂತಿ. ಮಧ್ಯದೊಳಗೆ ಹನುಮಂತನ ಮೇಲೆ ಹೆಗಲ ಮೇಲೆ ರಾಮ ಕುಳಿತುಕೊಂಡಿದ್ದಾನೆ. ಅಂಗದನ ಮೇಲೆ ಲಕ್ಷ್ಮಣ ಕುಳಿತುಕೊಂಡಿದ್ದಾನೆ. ಪಕ್ಕದೊಳಗೆ ಸುಗ್ರೀವ. 3 ಜನ ಹೊರಟಿದ್ದಾರೆ. ಸುತ್ತಮುತ್ತ ಉಳಿದ ಕಪಿಗಳು. ಇಷ್ಟು ಹೋಗ್ತಾ ಇರುವಾಗ ಅವ್ರ ಹಿಂದೆ ಎಲ್ಲ ಜನರು ಹೊರಡ್ತಾ ಇದ್ದಾರೆ. ಅನ್ನೇ ಮಧ್ಯೇನ ಗಚ್ಚಂತಿ. ಕೆಲವರು ಮಧ್ಯ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಅಷ್ಟರೊಳಗೆ ಸ್ವಲ್ಪ ದುರ್ಬಲ, ಮಧ್ಯದೊಳಗೆ ನಮ್ಗೆ ಯಾಕಪ್ಪ ಗಡಿಬಿಡಿ, ನಾವು ದಂಡಿಗೆ ಹೋಗೋಣ ಅಂತೇಳಿ ಕೆಲವರು ದಂಡಿಗೆ ಹೋಗ್ತಾ ಇದ್ದಾರೆ. ಪಾರ್ಶ್ವತೋನ್ನೇ ಪ್ಲವಂಗಮಾಹ ಸಲಿಲಂ ಪ್ರಪತಂತಿ ಅಂತೆ. 1,000 ಕೋಟಿ ಕಪಿಗಳು ಅಲ್ಲಿಗೆ ಹೋಗ್ತಾ ಇರುವಾಗ ಮತ್ತೆ ಗದ್ದಲವಾಯಿತು. ಆ ಗದ್ದಲ ಕೆಲವು ಕಪಿಗಳು ನೀರೊಳಗೆ ಬೀಳ್ತವೆ. ಅವು ನೀರೊಳಗೇನೆ ಈಸ್ಕೊಳ್ತಾ ಅಲ್ಲಿಗೆ ಬರ್ತಾ ಇದ್ದಾರೆ. ಇನ್ನು ಬಲಿಷ್ಠರಾದ ಕಪಿಗಳು ಹಾರಿ ಗರುಡನಂತೆ ಹಾರಿ ಹೋಗ್ತಾ ಇದ್ದಾರೆ. ಘೋಷೇಣ ಮಹತಾ ಘೋಷಂ ದ್ಯುಮಂತಂ ಘೋಷಂ ವಿಜಯಾಯ ಕೃನ್ನ. ಇದು ರಾಮನ ಸೇವೆಗಾಗಿ ಹೊರಟಿದ್ದೇವೆ, ದುಷ್ಟರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಹೊರಟಿದ್ದೇವೆ. ಆದ್ದರಿಂದಾಗಿ ರಾಮ, ಹನುಮಂತ, ಸುಗ್ರೀವ, ಅಂಗದರು ನಮ್ಮ ಜೊತೆಗೆ ಇದ್ದಾರೆ ಅಂದಮೇಲೆ ನಮಗೇ ಜಯ ಅಂತ ವಿಚಾರವನ್ನು ಮಾಡಿ ಜೋರಾಗಿ ಚೀರ್ತ ಆ ಎಲ್ಲ ಕಪಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಅನೇಕ ರಾಮನ ಪರವಾಗಿ ಶುಭ ಲಕ್ಷಣಗಳು, ರಾವಣನ ಪರವಾಗಿ ಅಶುಭ ಲಕ್ಷಣಗಳು ತೋರದೆ ಅದನ್ನೆಲ್ಲವನ್ನು ಸಂಗ್ರಹವನ್ನು ಮಾಡಿ ರಾಮ ಲಕ್ಷ್ಮಣನಿಗೆ ಚೆನ್ನಾಗಿ ತಿಳಿಸಿಕೊಡ್ತಾ, ನೋಡು ಈ ಶುಭ ಲಕ್ಷಣಗಳಿರೋದ್ರಿಂದ ನಮಗೆ ಗೆಲುವಾಗುತ್ತೆ, ಈ ಎಲ್ಲ ಅಶುಭ ಲಕ್ಷಣಗಳಿರೋದ್ರಿಂದ ಇಡೀ ಲಂಕಾ ಪಟ್ಟಣ ಹಾಳಾಗತ್ತೆ ಅಂತ ಹೇಳಿ ತಿಳಿಸಿಕೊಡ್ತಾನೆ. ಹರಿವರಾನ ಪರೋಶ್ಚ ಸೇತುಂ ಬದ್ವೋ ದದೌ ರಘುಪತಿರ್ ವಿವಿಧಾದ್ರಿಕೂಟೈ ಸೇತುಂ ಕಪೀಂದ್ರ ಕರಕಂಪಿತ ಭೂರುಹಾಂಗೈ. ಇಷ್ಟನ್ನೆಲ್ಲವನ್ನು ಸಂಗ್ರಹವನ್ನು ಮಾಡಿ ಶ್ರೀಮದ್ ಆಚಾರ್ಯ ಒಂದಷ್ಟು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಸುಗ್ರೀವ ನೀಲ ಹನುಮತ್ ಪ್ರಮುಖೈರ್ ಅನೇಕೈ ಲಂಕಾಂ ವಿಭೀಷಣ ದೃಶಾ ವಿಶತಾಶು ತಗ್ಧಾಂ. ಆಗ ಇವರೆಲ್ಲರ ಮೇಲೆ ವಿಭೀಷಣ ತಿಳಿಸಿಕೊಡ್ತಾ ಇದ್ದೆ, ಹೀಗೆ ಹೋಗ್ಬೇಕು ಅಂದ್ರೆ ನಾವು ಇಂತಲ್ಲಿ ಸೇಫ್ ಆಗಿ ಹೋಗ್ತೇವೆ ಅಂತ ಹೇಳಿ ವಿಭೀಷಣ ಹೇಳಿಕೊಡ್ತಾ ಇದ್ದಾನೆ. ಕಪಿ ನಲ ಕಟ್ಟುತ್ತಾ ಇದ್ದಾನೆ. ಎಲ್ಲ ಸೇತುಗಳು ಅಂತೂ ಮುಗೀತು. ಅಲ್ಲಿಂದ ಹೋಗ್ತಾ ಇದ್ದಾರೆ. ಪ್ರಾಪ್ತಂ ನಿಶಮ್ಯ ಪರಮಂ ಭುವನೈಕ ಸಾರಂ
ನಿಸ್ಸೀಮ ಪೌರುಷಮನಂತಮಸೋದಶಾಸ್ಯ ತ್ರಾಸಾದ್ವಿಷಣ್ಣ ಹೃದಯೋ ನಿತರಾಂ ಬಭೂವ ಕರ್ತವ್ಯ ಕರ್ಮ ವಿಷಯೇ ಚ ವಿಮೂಢಚೇತಾ. ಭುವನೈಕ ಸಾರ, ಭುವನದಲ್ಲಿ ಇಡೀ ಸಮಗ್ರವಾದ ಜಗತ್ತಿನಲ್ಲೇನೆ ಸರ್ವೋತ್ತಮ ಸಾರನಾದ ನಿಸ್ಸೀಮ ಪೌರುಷಂ, ನಿಸ್ಸೀಮವಾದ ಅನಂತವಾದ ಬಲವುಳ್ಳಂತಹ ಸ್ವಯಂ ಅನಂತನಾದ ರಾಮ, ಲಕ್ಷ್ಮಣರು, ಹನುಮಂತ ಮೊದಲಾದ ಕಪಿಗಳು ಲಂಕಾಪಟ್ಟಣಕ್ಕೆ ಬಂದಿದ್ದಾರೆ ಅಂತ ಕೇಳಿಯೇನೆ ನಿತರಾಂ ವಿಷಣ್ಣ ಹೃದಯ ಬಭುವ, ಎದೆ ಒಡೆದು ಹೋಯಿತು, ಹತಾಶನಾದ, ಇನ್ನೇನು ನನ್ನ ಸಾಮ್ರಾಜ್ಯ ಮುಗಿತೇನೋ ಅಂತೇಳಿ ಚಿಂತೆಯಿಂದ ತಲೆ ಹಿಡಿದುಕೊಂಡು ಕುಳಿತುಕೊಂಡು ಬಿಡ್ತಾನೆ. ಕರ್ತವ್ಯ ಕರ್ಮ ವಿಷಯೇಚ ವಿಮೂಢಚೇತ, ಏನು ಮಾಡಬೇಕು ಏನು ಬಿಡಬೇಕು ಎನ್ನುವುದು ಮನಸ್ಸಿಗೆ ತೋಚುವುದೇ ಇಲ್ಲ. ಕರ್ತವ್ಯ ಕರ್ಮ ವಿಷಯೇಚ ವಿಮೂಢಚೇತ ಅಂದರೆ ಯಾರ ಉಪಸ್ಥಿತಿ, ಇನ್ನು ಯುದ್ಧ ಪ್ರಾರಂಭವಾಗಿಲ್ಲ, ರಾಮನ ಬಲ ಗೊತ್ತಿಲ್ಲ, ಏನೂ ಇಲ್ಲೇ ಇಲ್ಲ, ರಾಮ ಬಂದಿದ್ದಾನೆ ಎನ್ನುವ ವಿಷಯವೇ ರಾವಣನಿಗೆ ಮುಂದೆ ಏನು ಮಾಡಬೇಕು ಎನ್ನುವುದು ತೋಚದೆ ಇರುವಷ್ಟು ಅವನಿಗೆ ಒತ್ತಡವಾಯಿತು, ಟೆನ್ಷನ್ ಆಯಿತು ಅಂತಂದ್ರೆ ನಮ್ಮ ರಾಮನ ಪರಾಕ್ರಮ ಎಷ್ಟು ಅದ್ಭುತವಾದದ್ದು. ಅಂತಹ ರಾಮನ ಪಕ್ಷದೊಳಗೆ ನಾವಿದ್ವಿ ಅಂತ ನಾವೆಷ್ಟು ಸೇಫೆಸ್ಟ್ ಆಗಿರ್ತೇವೆ ಎನ್ನುವುದನ್ನು ನಾವು ಈ ಎಲ್ಲ ಕಥೆಗಳಿಂದ ನಾವು ಊಹೆಯನ್ನು ಮಾಡಬಹುದು, ತಿಳಿದುಕೊಳ್ಳಬಹುದು. ಪ್ರಾಪ್ತಂ ನಿಶಮ್ಯ ತ್ರಸಾದ್ವಿಷಣ್ಣ ಹೃದಯೋ ನಿತರಾಂ ಬಭೂವ ಕರ್ತವ್ಯ ಕರ್ಮ ವಿಷಯೇ ಚ ವಿಮೂಢಚೇತಾ ಪ್ರಸ್ಥಾಪ್ಯ ವಾಲಿಸುತಮೇವ ಚ ರಾಜನೀತ್ಯೈ. ಈಗ ಹನುಮಂತನ ತರುವಾಯ ಮಹಾಬಲಿಷ್ಠ ಭಾರಿ ಪರಾಕ್ರಮ ಅಂತಂದ್ರೆ ಅಂಗದ, ಮಹಾಪರಾಕ್ರಮಿ ಅಂಗದ. ಅಂಗದ ನಂತರ ಸುಗ್ರೀವ ರಾಜ ನಿಜ, ಅಂಗದ ಯುವರಾಜ ನಿಜ, ಆದರೆ ಅಂಗದ ಮಹಾಬಲಿಷ್ಠ. ಸುಗ್ರೀವ ಸೂರ್ಯ, ಅಂಗದ ದೊಡ್ಡ ದೇವತೆ, ಆದ್ದರಿಂದಾಗಿ ಮಹಾಪರಾಕ್ರಮಿ, ಅದ್ಭುತವಾದಂಥ ದಿವ್ಯ ಸಾಮರ್ಥ್ಯ ಉಳ್ಳವನು ಅಂಗದ. ಹಾಗಾಗಿ ಅಂಗದನಿಗೆ ಹೇಳ್ತಾರೆ, ಅಂಗದ ನೀನು ಏನಂತಾರ ರಾಜನೀತ್ಯ ದೂತನಾಗಿ ನೀನು ಹೋಗು, ಸೀತೆಯನ್ನು ಕಳಿಸು ಅಂತ ಹೇಳು. ಸೀತೆಯನ್ನು ಕಳಿಸಿದರೆ ನಾವು ಯುದ್ಧವಾಡುವುದಿಲ್ಲ, ನಾವು ಹೇಗೆ ಬಂದಿದ್ದೇವೆ ಹಾಗೆ ಹೋಗ್ತೇವೆ. ಸೀತೆಯನ್ನು ಕಳಿಸುವುದಿಲ್ಲ ಅಂತಾದರೆ ಯುದ್ಧವಾಡುವುದು ನಿಶ್ಚಿತ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ದ್ವಾರೋ ರುರೋಧಸ ಚತಸ್ರ, 4 ಬಾಗಿಲುಗಳನ್ನು ಮುಚ್ಚಿ ಹಾಕಿಬಿಡ್ತಾರೆ. ಅಂದ್ರೆ ಅಂಗದ ಒಳಗೆ ಹೋಗಲಿಕ್ಕೆ ಬರದೇ ಇರುವ ಹಾಗೆ ಮುಚ್ಚಿ ಹಾಕಿಬಿಡ್ತಾರೆ. ಮುಚ್ಚಿ ಹಾಕುವುದಷ್ಟೇ ಅಲ್ಲದೇನೆ ರಾವಣ 4 ದ್ವಾರಕ್ಕೆ 4 ಜನರನ್ನು ನಿಯೋಜನೆಯನ್ನು ಮಾಡಿ ಯುದ್ಧಕ್ಕೇನೆ ಕಳಿಸಿಬಿಡ್ತಾನೆ. ಮಾತನೇ ಆಡುವುದಿಲ್ಲ, ದೌತ್ಯದ ಸಂಭಾಷಣೆಯನ್ನೇ ಮಾಡುವುದಿಲ್ಲ, ಯುದ್ಧಕ್ಕೆ ಕಳಿಸಿಬಿಡ್ತಾನೆ. ಹೇಗೆ ಅಂತಂದರೆ ವಾರಂಪದೆ ಪಶ್ಚಿಮ ದಿಕ್ಕಿಗೆ ಇಂದ್ರಜಿತ್ತನನ್ನು, ಪೂರ್ವ ದಿಕ್ಕಿಗೆ ಪ್ರಶಸ್ತನನ್ನು, ದಕ್ಷಿಣ ದಿಕ್ಕಿಗೆ ವಜ್ರದೌಷ್ಟ್ರನನ್ನು, ಉತ್ತರ ದಿಕ್ಕಿಗೆ ಸ್ವಯಮೇ 4 ಜನರು 4 ದ್ವಾರಗಳಿಗೆ ಬಂದು ನಿಂತು ಯುದ್ಧಕ್ಕೆ ಪ್ರಾರಂಭವನ್ನು ಮಾಡೇ ಬಿಡ್ತಾರೆ. ಯುದ್ಧ ಆರಂಭವಾಗಿಯೇ ಬಿಟ್ಟಿತು. ವಿಜ್ಞಾಯ ತತ್ಸ ಭಗವಾನ್ ಹನುಮಂತಮೇವ. ಇದು ರಾಮನಿಗೆ ಗೊತ್ತಾಯ್ತು, ಇವರು ಮಾತನಾಡಲಿಕ್ಕೆ ಬರುವುದಿಲ್ಲ, ಮಾತನಾಡುವ ಮನಸ್ಸು ಇಲ್ಲ ಅನ್ಸತ್ತೆ, ಯುದ್ಧವೇ ಅವರಿಗೆ ಬೇಕಾಗಿದೆ ಅಂದ್ರೆ ಯುದ್ಧವನ್ನೇ ಆಡೋಣ. ನಾವು ಸಂಧಿಗಾಗಿ ಕೊಟ್ಟು ಕಳಿಸಿದ್ದೇವೆ, ಸಂಧಿಯನ್ನು ತಾನು ಅಪೇಕ್ಷೆಯನ್ನು ಪಟ್ಟಿಲ್ಲ ಅಂತಾದರೆ ಮತ್ತಿನ್ನು ಯುದ್ಧವೇ ಇನ್ನು ಅನಿವಾರ್ಯವಾಗಿರುವಂಥದ್ದು, ಆದ್ದರಿಂದ ಯುದ್ಧ ಮಾಡಿದ್ರಾಯ್ತು ಅಂತ ವಿಚಾರವನ್ನು ಮಾಡಿ ಇಂದ್ರಜಿತ್ತನ ಎದುರಿಗೆ ಹನುಮಂತಮೇವ ನೀಲಂ ಪ್ರಹಸ್ತ ನಿಧನಾಯ, ಅಗ್ನಿಯ ಅವತಾರನಾಗಿರ್ತಕ್ಕಂಥ ನೀಲ, ಆ ನೀಲನನ್ನು ಪ್ರಹಸ್ತನನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ನೀಲನಿಗೆ ಆಜ್ಞೆಯನ್ನು ಮಾಡ್ತಾರೆ. ವಜ್ರದಂಟ್ರನನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಸುರೇಂದ್ರ ಸೂನು, ಇಂದ್ರನ ಮಗನಾದ ವಾಲಿಯ ಮಗನಾಗಿರ್ತಕ್ಕಂಥ ಅಂಗದ ಈ 4 ಜನರನ್ನು ಮಧ್ಯೆ ಹರೀಶ್ವರ ಅಧಿಜ್ಯ ಧನುರ್ನಿಯೋಜ್ಯ, ಇನ್ನು ರಾವಣನ ಎದುರಿಗೆ ಸುಗ್ರೀವನನ್ನು ಯುದ್ಧಕ್ಕೆ ನಿಲ್ಲಿಸಿದ. 4 ದಿಕ್ಕಿಗೆ 4 ಮಂದಿಯನ್ನು ಯುದ್ಧಕ್ಕೆ ನಿಲ್ಲಿಸಿದ್ರು. ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ಕಪಿಗಳ ಯುದ್ಧ, ಕೋತಿಗಳ ಯುದ್ಧ, ಏನು ಅದ್ಭುತವಾಗಿರ್ತಕ್ಕಂಥ ಯುದ್ಧ ಅಂತಂದರೆ, ಒಂದು ಕಡೆಗೆ ಕಪಿಗಳು, ಇನ್ನೊಂದು ಕಡೆಗೆ ರಾಕ್ಷಸರು, ಘನಘೋರವಾಗಿರ್ತಕ್ಕಂಥ ಯುದ್ಧ. ಆ ಯುದ್ಧದೊಳಗೆ ವಿದ್ರಾವಿತೋ ಹನುಮತೇಂದ್ರ ಜಿದಾಶು ಹಸ್ತಂ ತಸ್ಯ ಪ್ರಪನ್ನ ಇವ ವೀರ್ಯ ಮಮುಷ್ಯ ಜಾನನ್. ಹನುಮಂತ ಮತ್ತು ಇಂದ್ರಜಿತ್ತನ ಯುದ್ಧ ನಡೀತಾ ಇದ್ದರೆ ಇನ್ನೇನು ಹನುಮಂತನ ಕೈಯೊಳಗೆ ಇಂದ್ರಜಿತ್ ಸಿಕ್ಕ ಅಂತ ಆಯ್ತು.
ಅಷ್ಟರೊಳಗೆ ಹನುಮಂತ ದೇವರು ಹೀಗೆ ಸ್ವಲ್ಪ ಸಡ್ಲ ಮಾಡಿ ಬಿಡ್ತಾರೆ, ಇಂದ್ರಜಿತ್ ತಪ್ಪಿಸಿಕೊಂಡು ಓಡಿ ಹೋಗಿಬಿಡ್ತಾರೆ. ಅಷ್ಟು ಹಣ್ಣುಗಾಯಿ ನೀರುಗಾಯಿಯನ್ನು ಹನುಮಂತ ದೇವರು ಇಂದ್ರಜಿತನನ್ನು ಒಂದೇ ಕ್ಷಣದೊಳಗೆ ಮಾಡಿ ಹಾಕ್ತಾರೆ. ನೀಲೋ ವಿಭೀಷಣ ಉಭೋ, ನೀಲ ಏನಂತಾರೆ ಪ್ರಹಸ್ತನ ಜೊತೆಗೆ ಯುದ್ಧವಾಡ್ತಾ ಇದ್ದಾನೆ, ಭಾರಿ ಘನಘೋರವಾದ ಯುದ್ಧವಾಡ್ತಾ ಇದೆ. ಆ ಯುದ್ಧದ ಪ್ರಸಂಗದಲ್ಲಿ ನೀಲ ಎನ್ನುವ ಕಪಿಗೆ ಪ್ರಹಸ್ತನನ್ನು ಸಂಹಾರವನ್ನು ಮಾಡುವ ಸಾಮರ್ಥ್ಯ ಇಲ್ಲ ಎಂಬುದಾಗಿ ತಿಳಿದ ವಿಭೀಷಣ ಸಹಾಯಕ್ಕೆ ಬಂದು ವಿಭೀಷಣ ಮತ್ತು ನೀಲ ಇಬ್ಬರೂ ಕೂಡಿಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ತಮ್ಮ ಶಕ್ತಿಯಿಂದ ಒಂದು ಶಿಲೆಯನ್ನು ಹಾಕಿ ಆ ಪ್ರಹಸ್ತನನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. ಹೀಗೆ ವಿಭೀಷಣ ನೀಲ ಇಬ್ಬರು ಸೇರಿ ಪ್ರಹಸ್ತನನ್ನು ಸಂಹಾರವನ್ನು ಮಾಡಿದ್ರು. ಇಂದ್ರಜಿತನನ್ನು ಸೋಲಿಸಿ ಹನುಮಂತ ದೇವರು ಓಡಿಸಿಬಿಟ್ಟರು. ತಸ್ಮಿನ್ ಹತೇಂಗದ ಉಪೇತ್ಯ ಜಘಾನ ವಜ್ರ ದೌಷ್ಟ್ರಂ ನಿಪಾತ್ಯ ಬಹುಶೀರ್ಷ ಮಮುಷ್ಯ ಮೃತ್ನನ್. ಈಚೆ ಅಂಗದ ಮತ್ತು ವಜ್ರದೌಷ್ಟ್ರರ ಯುದ್ಧವಾಗ್ತಾ ಇದೆ. ಆ ಯುದ್ಧದೊಳಗೆ ವಜ್ರದೌಷ್ಟ್ರನನ್ನು ಅಂಗದ ಸಂಹಾರವನ್ನು ಮಾಡಿ ಹಾಕಿದ. ಸರ್ವೇಷು ತೇಷು ನಿಹಿತೇಷು ದಿದೇಶು ಧೂಮ್ರ. ಇವರು 3 ಜನ ಅಂದ್ರೆ ಆಚೆ ಇಂದ್ರಜಿತ್ ಓಡಿ ಹೋದ, ಇವರಿಬ್ಬರು ಸತ್ತು ಬಿದ್ದರು. ರಾವಣ ಒಂದು ಕಡೆಗೆ ಯುದ್ಧವಾಡ್ತಾ ಇದ್ದಾನೆ. ಇನ್ನು 3 ಬಾಗಿಲುಗಳು ಓಪನ್ ಆಯ್ತಲ್ಲ, ಏನ್ ಮಾಡಬೇಕು ಅಂತ ಧೂಮ್ರ ನೇತ್ರ ಎನ್ನುವಂತಹ ರುದ್ರದೇವರ ವರದಿಂದ ದೃಪ್ತನಾಗಿರ್ತಕ್ಕಂಥ ಮಹಾಪರಾಕ್ರಮಿಯಾಗಿರ್ತಕ್ಕಂಥ ಧೂಮ್ರ ನೇತ್ರನನ್ನು ಪಶ್ಚಿಮ ದಿಕ್ಕಿಗೆ ಹನುಮಂತನ ಎದುರಿಗೆ ಯುದ್ಧಕ್ಕೆ ಕಳಿಸಿದ. ರುದ್ರದೇವರ ವರದಿಂದ ದೃಪ್ತನಾದಂತಹ ಧೂಮ್ರ ನೇತ್ರ ಹನುಮಂತನ ಎದುರಿಗೆ ದ್ವಾರೇಣ ಮಾರುತ ಸತಂ ಸಮುಪೇತ್ಯ ದಗ್ಧ. ಭಾರಿ ಅಗ್ನಿಯ ಎದುರಿಗೆ ಸುಟ್ಟು ಹೋಗಬೇಕಾದ ವ್ಯಕ್ತಿ ವಾಯುವಿನ ಎದುರಿಗೆ ಸುಟ್ಟು ಹೋಗಿಬಿಡ್ತಾನೆ. ಶೂಲಿವಚನೇನ ಗುಪ್ತೋಪಿ, ದುರಂತ ಶಕ್ತಿಯಾಗಿರ್ತಕ್ಕಂಥ ರುದ್ರದೇವರ ವರದಿಂದ ಗುಪ್ತನಾಗಿದ್ದರು, ಅವಧ್ಯನಾಗಿದ್ದರು, ರಕ್ಷಿತನಾಗಿದ್ದರೂ ಕೂಡ ಮಹಾಪರಾಕ್ರಮಿಯಾಗಿರ್ತಕ್ಕಂಥ ಹನುಮಂತ ದೇವರು ಯಾವ ಧೂಮ್ರ ನೇತ್ರ ಒಂದು ಕೊಟ್ಟಿ ಹಾಕಿ ಅವನನ್ನು ಸಂಹಾರವನ್ನು ಮಾಡಿ ಹಾಕಿಬಿಟ್ಟು. ಅಕಂಪನೋಪಿ ರಾಕ್ಷಸ ನಿಶಾಚರೇಶ ಚೋದಿತ ಉಮಾಪತೇರ್ವರೋದ್ಧತು ಕ್ಷಣಾರ್ಥತೋ ಹನುಮತ. ಆ ಹನುಮಂತನ ಎದುರಿಗೆ ಅಕಂಪನ ಎನ್ನುವಂಥ ಇನ್ನೊಬ್ಬ ರಾಕ್ಷಸ ಬರ್ತಾನೆ. ಅವನು ಎಂಥವನು ಅಂತಂದ್ರೆ ಉಮಾಪತೇ ವರೋದ್ಧತ, ಅವನು ರುದ್ರದೇವರ ವರದಿಂದ ಮಹಾದೃಪ್ತನಾಗಿದ್ದಾನೆ. ಭಾರಿ ವಿಚಿತ್ರ. ರಾಮಾಯಣದ ಭಾಗಗಳಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಒಬ್ಬೊಬ್ಬನ ರಥಕ್ಕೆ 100 ಕುದುರೆಗಳಿತ್ತು ಅಂತೆ. ಇವರನ್ನು ಹೊರುವುದಕ್ಕೆ ಆ ಕುದುರೆಗಳು ದೇವಾದಿ ದೇವತೆಗಳ ವರದಿಂದ ಬಲಿಷ್ಠವಾಗಿದ್ದು ಅಂತೆ. ಕುದುರೆಗಳು ಅಷ್ಟು ಬಲಿಷ್ಠರು, ಪರಾಕ್ರಮಿಗಳು, ದೇಹತಃ ಭಾರೀ ವಜ್ಜರಾಗಿದ್ದವರು. ಆದರೆ ಆ ರಥದೊಳಗೆ ಎಲ್ಲವೂ ಇರಬೇಕಲ್ವ. ಹೀಗಾಗಿ ಅವರ ಶಸ್ತ್ರಾಸ್ತ್ರಗಳನ್ನು ಹೊರುವುದೇ ಆ ಕುದುರೆಗಳಿಗೆ ಆಗ್ತಾ ಇರಲಿಲ್ಲ ಅಂತೆ. ಅದಕ್ಕೆ ಹೊರುವುದಕ್ಕಾಗಿ 8-10 ಕುದುರೆಗಳು. ಹಾಗಾಗಿ ದೊಡ್ಡದಾಗಿರ್ತಕ್ಕಂಥ ರಥದ ಮೇಲೆ ಅವರೆಲ್ಲರೂ ಬರ್ತಾ ಇದ್ದಾರೆ ಯುದ್ಧಕ್ಕೆ. ಅವರಲ್ಲಿ ಶಸ್ತ್ರಗಳಿವೆ, ಅಸ್ತ್ರಗಳಿವೆ, ಬ್ರಹ್ಮದೇವರ ರುದ್ರದೇವರ ವರಗಳು ಇವೆ. ಇವರಲ್ಲಿ ಏನಿಲ್ಲ, ದೇವರೊಬ್ಬನಿದ್ದಾನೆ, ಹನುಮಂತನೊಬ್ಬನಿದ್ದಾನೆ. ಒಂದು ಕಡೆಗೆ ದೇವರು ಹನುಮಂತ, ಇನ್ನೊಂದು ಕಡೆಗೆ ಶಸ್ತ್ರ ಅಸ್ತ್ರ ಸ್ವಯಂ ರಾಕ್ಷಸರು ದೇವಾದಿ ದೇವತೆಗಳ ವರ ಎಲ್ಲವೂ ಒಂದು ಕಡೆಗೆ ಇವೆ. ಭಾರಿ ಯುದ್ಧವಾಗ್ತಾ ಇದೆ. ಅಥಾಸ್ತ್ರ ಸಂಪ್ರದೀಪಿತೆ ಸ್ತುನ ಸಮಸ್ತ ಶೋಮಹೋನ್ಮುಖೈ ರಘು ಪ್ರವೀರ ಚೋದಿತ ಪೂರ್ಯಂ ನಿಶಂಸದಾಹಯನ್. ಆಗ ರಾತ್ರಿ ಈ ಎಲ್ಲ ಕಪಿಗಳು ಕೂಡ ಮತ್ತೆ ಲಂಕಾಪಟ್ಟಣವನ್ನು ಸುಡುವುದಕ್ಕೆ ಪ್ರಯತ್ನವನ್ನು ಸುಡ್ತಾರೆ. ತತಸ್ಥೋ ನಿಕುಂಭೋತ ಕುಂಭಶ್ಚ ಕೋಪಾತ್ ಪ್ರದಿಷ್ಟೋ ದಶಾಸ್ಯೇನ ಕುಂಭಶ್ರುತೇರ್ಹಿ ಸುತೋ ಸುಪ್ರಹೃಷ್ಟೋ ರಣಯಾಭಿಯಾತೋ ಕಪಿಯುಸ್ತಾನ್ ಬಹಿಃ ಸರ್ವಶೋ ಯಾಪಯಿತ್ವಾ. ಕುಂಭಶ್ರುತಿಯ ಮಕ್ಕಳಾಗಿರ್ತಕ್ಕಂತಹ ದಶಾಸ್ಯ ರಾವಣ ಇಬ್ಬರಿಗೆ ಆಜ್ಞೆಯನ್ನು ಮಾಡ್ತಾನೆ. ನಿಕುಂಭ ಮತ್ತು ಕುಂಭ ಭಾರೀ ಬಲಿಷ್ಠರಾಗಿರ್ತಕ್ಕಂಥ ಮಕ್ಕಳು. ಆ ಮಕ್ಕಳಿಗೆ ಆಜ್ಞೆಯನ್ನು ಮಾಡಿದಾಗ ಅವರು ಯುದ್ಧಕ್ಕೆ ಬರ್ತಾರೆ. ಸಕುಂಭೋ ವಿಧಾತು ಸುತಂ ತಾರನೀಲೋ ನಲಂ ಚಾಶ್ವಿಪುತ್ರೋ ಜಿಗಾಯಾಂಗದಂಚ. ಆ ಕುಂಭ ಯುದ್ಧಕ್ಕೆ ಬಂದ ಒಬ್ಬೊಬ್ಬ ದೈತ್ಯರ ವರ್ಣನೆ ಶ್ರೀಮದಾಚಾರ್ಯರು 2 ಶಬ್ದದಲ್ಲಿ ಹೇಳಿದ್ದಾರೆ ಅಂತಂದ್ರೆ 2 ಅಧ್ಯಾಯದೊಳಗೆ ರಾಮಾಯಣದೊಳಗೆ ಬಂದಿರ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವರ್ಣನೆ ಇದೆ. ಬ್ರಹ್ಮದೇವರ ಮಗನಾಗಿರ್ತಕ್ಕಂಥ ಜಾಂಬುವಂತ, ತಾರ, ನೀಲ, ನಲ, ಅಶ್ವಿನಿ ದೇವತೆಗಳ ಮಕ್ಕಳಾಗಿರ್ತಕ್ಕಂಥ ಮಹಿಂದ ವಿವಿಧರು, ಇವ್ರನ್ನೆಲ್ಲರನ್ನು ಓಡಿಸಿಬಿಟ್ಟ ಕುಂಭ. ಅಂಗದ ಯುದ್ಧಕ್ಕೆ ಬಂದ್ರೆ ಅಂಗದನನ್ನು ಗೆದ್ದು ಹಾಕಿಬಿಟ್ಟ. ಅದಾದ ಮೇಲೆ ಸುಗ್ರೀವ ಬಂದ ಯುದ್ಧಕ್ಕೆ. ಸುಗ್ರೀವ ಬಂದ್ರೆ ಸುಗ್ರೀವನನ್ನು 100 ಧನುಸ್ಸು
ಅಷ್ಟು ದೂರದಲ್ಲಿ ಓಡಿಸಿಬಿಟ್ಟ. ಸುಗ್ರೀವನು ಕೂಡ ಓಡಿ ಹೋಗಿಬಿಟ್ಟ. ತಂ ಭ್ರಾಮಯತ್ಯಾಶು ಭುಜೇನ ವೀರೋ ಭ್ರಾಂತ ದಿದೇಶ ದ್ಯೌಶ್ಚ ಸಸೂರ್ಯ ಚಂದ್ರಮ ಸುರಶ್ಚ ತಸ್ಯೋರು ಬಲಂ ವರಂಚ ಶರೋದ್ಭವಂ ವೀಕ್ಷ ವಿಷೇದುರೀಶತ. ಅವನು ಯುದ್ಧಕ್ಕೆ ಬರ್ತಾ ಇದ್ರೆ ಇಡೀ ಜಗತ್ತು, ಯಾಕೆ ರುದ್ರದೇವರ ವರ ಮಹಾ ಬಲಿಷ್ಠ ಪರಾಕ್ರಮಿ, ಯುದ್ಧಕ್ಕೆ ಬಂದರೆ ಎಲ್ಲ ಜಗತ್ತು ನೋಡ್ತಾ ಇದೆ ಇವನ್ ಏನು ಮಾಡಬೇಕು ಅಂತೇಳಿ. ಯಾರಿಂದಲೂ ಇವನ್ ಎದುರಿಸೋದು, ಇವನ್ ಮೆಟ್ಟಿ ಹಾಕೋದು ಸಾಧ್ಯವಿಲ್ಲ ಅಂತ ಉಳಿದ ಕಪಿಗಳೆಲ್ಲ ಸೇತುವಿನ ಕಡೆಗೆ ಮುಖ ಮಾಡಿ ಓಡಿ ಹೋಗಿಬಿಡ್ತಾರೆ. ಇವನ್ ಜೊತೆಗೆ ಏನು ನಾವು ಯುದ್ಧವಾಡ್ತೀವಿ ಅಂತ. ಆಗ ಅನನ್ಯ ಸಾಧ್ಯಂ ತಮಥೋ ನಿರೀಕ್ಷ ಸಮುತ್ಪಾತಾಶು ಪುರೋಸ್ಯ ಮಾರುತಿ ಪ್ರಕಾಶ್ಯ ಬಾಹ್ವಂತರಮಾಹ ಚೈನಂ ಕಿಮೇಭಿರತ್ರ ಪ್ರಹರಾಯುಧಂ ತೇ. ಅಷ್ಟರೊಳಗೆ ದೂರದಲ್ಲಿರ್ತಕ್ಕಂಥ ಹನುಮಂತ ದೇವರು ವಿಚಾರವನ್ನು ಮಾಡ್ತಾರೆ. ಇವ್ರು ಯಾರ ಕಡೆಯಿಂದ ಆಗುವುದಿಲ್ಲ ಅಂದಮೇಲೆ ನಾನೇ ಹೋಗ್ಬೇಕಂತೇಳಿ ಠನ್ನಂತ ಜಿಗಿದು ಬಂದ್ರು ಹನುಮಂತ ದೇವರು. ದೂರದಿಂದ ಜಿಗಿದು ಬರ್ತಾರೆ. ಅಂದ್ರೆ ಒಬ್ಬ ಹನುಮಂತ ದೇವರ ಬಲವಿತ್ತು ಅಂತಂದ್ರೆ ನಾವು ಹೋರಾಡ್ತೇವೆ, ನಾವು ಸಾಯ್ತೀವಿ ಅನ್ನೋ ಪ್ರಸಂಗ ಬಂದಾಗ ಹನುಮಂತ ತಾನು ಮಧ್ಯದೊಳಗೆ ಪ್ರವೇಶವನ್ನು ಮಾಡಿಕೊಂಡು ಬಂದು ನಮ್ಮನ್ನು ಉಳಿಸ್ತಾನೆ, ಶತ್ರುವನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. ಇದು ಹನುಮಂತ ದೇವರ ಒಂದು. ಅಂತೆಯೇ ನಾವು ಆರಾಧನೆಯನ್ನು ಮಾಡೋದು. ಆರಾಧನೆಯನ್ನು ಮಾಡ್ತಾ ಇರುವಾಗ ಈ ಎಲ್ಲ ಕಾನ್ಸೆಪ್ಟ್ಗಳು ನಮಗೆ ಇರಬೇಕಾದದ್ದು ಅನಿವಾರ್ಯವಾಗಿದೆ. ವಾಯುಸ್ತುತಿಯಿಂದ ಅಭಿಷೇಕವನ್ನು ಮಾಡ್ತಾ ಇರ್ತೇವೆ, ಸುಂದರಕಾಂಡವನ್ನು ಹೇಳಿ ಅಭಿಷೇಕವನ್ನು ಮಾಡ್ತಾ ಇರ್ತೇವೆ, ಬಳಿತ ಸೂಕ್ತವನ್ನು ಹೇಳ್ತಾ ಇರ್ತೇವೆ, ಇನ್ನೇನೋ ಚಿಂತನೆಯನ್ನು ಮಾಡ್ತಾ ಇರುವಾಗ ಈ ಎಲ್ಲ ವಾಯುದೇವರ ಮಹಿಮೆಗಳನ್ನು ಗುಣಗಳನ್ನು ನಾವು ಮೆಲುಕು ಹಾಕ್ತಾ ಇದ್ದಾಗ ಏ ಗುಣಾನ್ ವಿಜಾನಂತಿ, ವಾಯುದೇವರ ಯಾವೆಲ್ಲ ಗುಣಗಳನ್ನು ನಾವು ತಿಳಿದುಕೊಳ್ತೇವೆ ಆ ಎಲ್ಲ ಗುಣಗಳಿಂದ ವಾಯುದೇವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ, ಅಭಿವ್ಯಕ್ತರಾಗ್ತಾರೆ ಎಂಬುದಾಗಿ ಉಪನಿಷತ್ತು ತಿಳಿಸಿಕೊಡುತ್ತೆ. ಹಾಗಾಗಿ ವಾಯುದೇವರನ್ನು ನಾವು ಹನುಮಂತ ದೇವರನ್ನು ಗಟ್ಟಿಯಾಗಿ ಕಾಲು ಹಿಡಿದುಕೊಳ್ಳುವುದು ಯಾಕೆ ಅಂತಂದರೆ ನಾವು ದೇವರನ್ನು ದೇವತೆಗಳನ್ನು ಮರೆತು ಅಥವಾ ನಾವೇ ಸ್ವಯಂ ನಾವು ಶತ್ರುಗಳ ಜೊತೆಗೆ ನಾನಾ ವಿಧವಾದ ಕರೋನಾ ಮೊದಲಾಗಿರ್ತಕ್ಕಂಥ ರೋಗಗಳ ಜೊತೆಗೆ ಹೋರಾಡ್ತಾ ಇರುವಾಗ ಇನ್ನೇನು ನಮ್ಮ ಅವಸ್ಥಾ ಮುಗೀತು ಅಂತ ಆದಾಗ ಹನುಮಂತ ದೇವರೇ ಮಧ್ಯದೊಳಗೆ ಬಂದು ಎದುರಿನ ಶತ್ರುವನ್ನು ಸಂಹಾರವನ್ನು ಮಾಡ್ತಾರೆ, ನಮ್ಮನ್ನು ಬದುಕಿಸ್ತಾರೆ, ನೀನು ಸಾಧನೆಯನ್ನು ಮಾಡಿಕೋ ಎಂಬುದಾಗಿ ಅನುಗ್ರಹವನ್ನು ಮಾಡ್ತಾರೆ. ಹಾಗಾಗಿ ಹನುಮಂತ ದೇವರು ಬೇಕು, ಅನಿವಾರ್ಯವಾಗಿ ಆರಾಧನೆಯನ್ನು ಮಾಡಬೇಕು. ಬಂದವರೇ ಬರ್ತಾರೆ, ಯುದ್ಧವಾಡ್ತಾರೆ. ಅನನ್ಯ ಸಾಧ್ಯಂ ಸಮುತ್ಪಾತಾಶು ಪುರೋಸ್ಯ ಮಾರುತಿ ಪ್ರಕಾಶ್ಯ ಬಾಹ್ವಂತರಮೇವ ಚೇನಂ ಕಿಮೇಭಿರತ್ರ ಏನು ಅವ್ರ ಜೊತೆಗೆ ಯುದ್ಧವಾಡ್ತಿ, ಬಾ ನನ್ನ ಜೊತೆಗೆ ಯುದ್ಧವಾಡು ಅಂತೇಳಿ ಕೈ ತೋರಿಸಿದ್ದ. ಇತೀರಿತಸ್ತೇನ ಸರಾಕ್ಷಸೋತ್ತಮೋ ವರಾದಮೋಘಂ ಪ್ರಜಹಾರ ಭಕ್ಷಸಿ. ಅಮೋಘವಾಗಿರ್ತಕ್ಕಂಥ ರುದ್ರದೇವರ ವರದಿಂದ ಬಂದಿರತಕ್ಕಂಥ ಭಾರೀ ಅಮೋಘವಾಗಿರ್ತಕ್ಕಂಥ ಒಂದು ಪ್ರಹರ ಎನ್ನುವಂಥ ಆಯುಧವನ್ನು ಬಿಸಾಡಿದ ಹನುಮಂತನ ಮೇಲೆ ಬಿಸಾಡಿದರೆ ಹನುಮಂತ ಹೀಗೆ ಎದೆ ಮಾಡಿದರೆ ಎದೆಗೆ ತಾಕಿ ವಜ್ರದಕ್ಕೆ ತಾಕಿದ ಅಖಣಾಶ್ಮ ಸಮ, ವಾಯುದೇವರ ಹೆಸರು, ವಜ್ರಕ್ಕೆ ತಾಕಿದ ಮಣ್ಣಿನ ಹೆಂಟೆ ಹೇಗೆ ಪುಡಿ ಆಗಬೇಕು ಹಾಗೆ ರುದ್ರದೇವರ ವರದಿಂದ ಭಾರೀ ಅಮೋಘವಾಗಿರ್ತಕ್ಕಂಥ ಪ್ರಹರಾಯುಧ ಪುಡಿಯಾಗಿ ಕೆಳಗೆ ಬಿತ್ತು. ಅವನನ್ನು ತಮ್ಮ ತೊಡೆ ಮೇಲೆ ಹಿಡಿದುಕೊಳ್ತಾರೆ. ಪ್ರಗೃಹ್ಯ ಕಂಠಮಸ್ಯ, ಅವನ ಕುತ್ತಿಗೆಯನ್ನೇ ಹಿಡಿದು ಸಮಾಶುಮೋಚ ಯೋಸ್ತೋ ನೆಪಾತ ಎದ್ಧರ ತಲೆ ಅವನ ಹಾಕಿ ಇನ್ನೇನು ಸಂಹಾರವನ್ನು ಮಾಡಬೇಕು ಅನ್ನೋದ್ರಾಗ ಬಿಡಿಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾರೆ. ಕಾಲು ಹಿಡಿದು ನೆಲಕ್ಕೆ ಅಪ್ಪಳಿಸಿ ಅವನನ್ನು ಸಂಹಾರವನ್ನು ಮಾಡಿ ಚಕಾರ ತಮ್ರಣಾತ್ಮಕೆ ಮಖೆ ರಮೇಶ ದೈವತೆ, ಸ್ವಯಂ ರಾಮದೇವರು ದೇವತೆಯಾಗಿರ್ತಕ್ಕಂಥ ರಣಾತ್ಮಕವಾಗಿರ್ತಕ್ಕಂಥ ದೊಡ್ಡ ಯಜ್ಞದೊಳಗೆ ಈ ಒಂದು ಉತ್ತಮವಾದ ಆಹುತಿಯನ್ನು, ಕುಂಭ ಎನ್ನುವಂಥ ದೊಡ್ಡದಾದ ಆಹುತಿಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಸಮರ್ಪಣೆಯನ್ನು ಮಾಡಿದಾಗ ಸುತ್ತಗ್ನೋ ಯಜ್ಞಕೋಪಶ್ಚ ಶಕುನ ದೇವತಾಪನಿ ವಿದ್ಯುಜ್ಜುಗ್ಮ ಪ್ರಮಾತೀಚ ಶುಗಸಾರಣ ಸಂಯುತ, ಇವರೆಲ್ಲರೂ ಯುದ್ಧಕ್ಕೆ ಬರ್ತಾರೆ. ರಾವಣನ ಪ್ರೇರಿತ ಸರ್ವೇ ಮಂತಂತ ಕಪಿಕುಂಜನ್ ಅವಧ್ಯ ಬ್ರಹ್ಮವರತ, ಇವರೆಲ್ಲರೂ ಬ್ರಹ್ಮದೇವರ ವರದಿಂದ ಅವಧ್ಯರಾಗಿರ್ತಕ್ಕಂಥವು. ಇವ್ರನ್ನೆಲ್ಲರನ್ನೂ ಕೂಡ ರಾಮ ತಾನು ತನ್ನ ಬಾಣದಿಂದ, ಅವ್ರನ್ನ ಕೇವಲ ಬಾಣದಿಂದ, ಬಹಳ ಶ್ರೀಮದಾಚಾರ್ಯರು ಬಹಳ ಕೇರ್ಫುಲ್ ಆಗಿ ಹೇಳ್ತಾರೆ, ಬ್ರಹ್ಮದೇವರ ವರದಿಂದ ತೃಪ್ತರಾದವರು ಯುದ್ಧಕ್ಕೆ ಬಂದರೆ ನಿಹತ ರಾಮ ಸಾಯಕೈ, ರಾಮದೇವರ ಬಾಣದಿಂದ ಅವರೆಲ್ಲರೂ ಸತ್ತು ಹೋಗ್ತಾರೆ. ಅಂದ್ರೆ ರಾಮದೇವರ ಬಾಣದ ಸಾಮರ್ಥ್ಯ ಹೇಗಿದೆ, ಶಸ್ತ್ರವಲ್ಲ, ಅಸ್ತ್ರವಲ್ಲ, ಮತ್ತಿನ್ನೇನಲ್ಲ, ಒಂದು ಸಣ್ಣದಾಗಿರ್ತಕ್ಕಂಥ ಬಾಣವನ್ನು ರಾಮ ಪ್ರಯೋಗವನ್ನು ಮಾಡಿದ ಬ್ರಹ್ಮದೇವರ ವರದಿಂದ ತೃಪ್ತರಾಗಿರ್ತಕ್ಕಂಥ ಈ 8-10 ಜನರನ್ನು ಕೂಡ ಸಂಹಾರವನ್ನು ಮಾಡಿಬಿಟ್ರು. ಯುದ್ಧೋನ್ಮತ್ತಶ್ಚ ದೇವಾಂತಕ ನರಾಂತಕೋ ತ್ರಿಶರ ಅತಿಕಾಯಶ್ಚ ನಿರ್ಯಯು ರಾವಣಾಜ್ಞೆಯ. ಮತ್ತ ದೇವಾಂತಕ ನರಾಂತಕ ತ್ರಿಶರ ಅತಿಕಾಯ ಅಂತ 6 ಜನರನ್ನು ರಾವಣ ಮತ್ತೆ ಯುದ್ಧಕ್ಕೆ ಕಳಿಸಿದ.
ಯುದ್ಧಕ್ಕೆ ಕಳಿಸಿದರೆ ಘೋರವಾದ ಯುದ್ಧ ಪ್ರಾರಂಭವಾಗಿದೆ. ನರಾಂತಕ, ರಾವಣಜ ಇವರೆಲ್ಲರೂ ರಾವಣನ ಮಕ್ಕಳು. ದೊಡ್ಡದಾಗಿರ್ತಕ್ಕಂಥ ಕುದುರೆ ಮೇಲೆ ಕುಳಿತುಕೊಂಡು ಬಂದಿದ್ದಾನೆ. ಬಂದಾಗ ಉತ್ಪಪಾತ ನಿರೀಕ್ಷಾಶು ಸಮದರ್ಶಯಲಪ್ಯುರ ಯುವರಾಜಂಗದೋ ಬಲಿ ತಸ್ಯೋರಸಿ ಪ್ರಸವರಂ ಪ್ರಜಹಾರಸ ರಾಕ್ಷಸ ದ್ವಿಧಾ ಸಮಭವತ್ತತ್ತು ವಾಲಿಪುತ್ರಸ್ಯ ತೇಜಸ. ಆಗ ಈ ನರಾಂತಕ ದೊಡ್ಡದಾಗಿರ್ತಕ್ಕಂಥ ಆಯುಧವನ್ನು ಪ್ರಯೋಗ ಮಾಡಿದರೆ ಆ ಅಂಗದ ಏನು ಮಾಡಿದ, ಹನುಮಂತ ಹೇಗೆ ತನ್ನ ಎದೆ ತೋರಿಸಿ ಆ ಎದೆಗೆ ತಾಕಿ ಅದು ಪುಡಿದು ಅದೇ ಒಂದು ಉತ್ಸಾಹ, ಅದೇ ಒಂದು ಜೋಶ್. ಹಾಗೆ ನಾನು ಅಂತೇಳಿ ಎದೆ ತಟ್ಟಿದ್ರೆ ಆ ಎದೆಗೆ ತಾಕಿ 2 ತುಂಡಾಗಿ ಕೆಳಗೆ ಬಿತ್ತು ಅಂತ. ಅದಾಸ್ಯ ಹಯಮಾಶ್ವೇವ. ಅಷ್ಟರೊಳಗೇನೆ ಅಂಗದನಿಗೆ ಸ್ವಲ್ಪ ಸಮಯ ಸಿಕ್ತು. ಅವನ ಕುದುರೆಯನ್ನು ಕತ್ತರಿಸಿ ಹಾಕ್ತಾನೆ. ಕೊನೆಗೆ ಅವನು ಖಡ್ಗ ತೆಗೆದುಕೊಂಡು ಯುದ್ಧಕ್ಕೆ ಬಂದರೆ ಅವನನ್ನು ಕತ್ತರಿಸಿ ಹಾಕಿ ನರಾಂತಕನನ್ನು ಸಂಹಾರವನ್ನು ಮಾಡಿ ಹಾಕಿದ. ಗಂಧರ್ವ ಕನ್ಯಕಾಸೂತೆ. ಗಂಧರ್ವ ಕನ್ಯಕೆಯಲ್ಲಿ ರಾವಣನಿಂದ ಹುಟ್ಟಿ ಬಂದಿರತಕ್ಕಂಥ ಇನ್ನೊಬ್ಬನು ದೇವಾಂತಕ. ಅವನು ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದರೆ ನರಾಂತಕ ಸತ್ತಿದ್ದ ಅಂಗದನ ಕೈಯಾಗ. ಅದೇ ಅಂಗದನ ಜೊತೆಗೆ ಯುದ್ಧಕ್ಕೆ ಬಂದರೆ ಅಂಗದನಿಗೆ ಒಂದು ಜೋರಾಗಿ ಏಟು ಕೊಟ್ಟರೆ ಅಂಗದ ಮೂರ್ಛೆ ಹೋಗಿ ಬಿತ್ತುಬಿಟ್ಟ. ಬಲಿಷ್ಠ ದೇವಾಂತಕ. ಆಗ ಸುಗ್ರೀವ ತಾನು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋಗಿ ಅವನು ಚೆನ್ನಾಗಿ ಆಗ ಸುಗ್ರೀವ ತಾನು ಭಾರಿ ಯುದ್ಧ ಶೈಲಂ ಅಭಿದುದ್ರಾವ ಸಂಗ್ರಹಿಕೆ ಚಿಕ್ಷೇಪಚ ನಿಶಾಚರೆ ಅವನು ಸತ್ತು ಬೀಳ್ತಾನೆ. ಅದಾದ್ಮೇಲೆ ಸುರಾಂತಕ ಅವನೊಬ್ಬನು ಮಹಾಪರಾಕ್ರಮಿ. ಅವನು ಬರ್ತಾನೆ ಯುದ್ಧಕ್ಕೆ. ದೇವಾಂತಕ ಭಾರೀ ಅದ್ಭುತವಾದಂಥ ಸಾಮರ್ಥ್ಯವುಳ್ಳವ. ಅವನನ್ನು ಸಂಹಾರವನ್ನು ಮಾಡ್ತಾನೆ. ಬಲಂ ಅಪ್ರತಿಮಂ ವೀಕ್ಷ ಶುರಶತ್ರುಸ್ತು ಮಾರುತಿ ಆಹ್ವಯಾಮಾಸ ಯುದ್ಧಾಯ. ಇನ್ನು ಯಾವಾಗ ಸುಗ್ರೀವನೂ ಆ ದೇವಾಂತಕ ಸುರಾಂತಕನ ಕೈಯೊಳಗೆ ಸೋತು ಹೋದ, ಆಗ ಮತ್ತೆ ಯಥಾ ಪ್ರಕಾರ ಹನುಮಂತ ಯುದ್ಧಕ್ಕೆ ಬಂದರೆ ಘನಘೋರವಾದ ಯುದ್ಧ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಕೇಶವ ಕೈಠವರ ಯುದ್ಧ ಹೇಗಾಯಿತು ಹಾಗೆ ಹನುಮಂತ ಮತ್ತು ದೇವಾಂತಕರ ಯುದ್ಧವಾಯಿತು. ಹತಗಗ್ಗಂ ಸಮಾದಾಯ ಪುರಾಪತತೋ ರಿಪೋಹ ಹರಿ ಪ್ರಗೃಹ್ಯ ಕೇಶೇಶು. ಕೂದಲುಗಳನ್ನು ಹಿಡಿದುಕೊಂಡು ಅವನನ್ನು ಎಳೆದುಕೊಂಡು ಬಂದು ಶಿರಸ ಮಮರ್ದ ಚೆನ್ನಾಗಿ ಕಾಲಿಂದ ತೊಳೆದು ಹನುಮಂತ ದೇವರು ಆ ದೇವಾಂತಕನನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. ಅವನು ಯಾರು ಅಂತಂದ್ರೆ ತಮೀಶಾನವರಾದ ಅವಧ್ಯಂ ತಮ್ ನಿಹತ್ಯ ಪವನಾತ್ಮಜ. ರುದ್ರದೇವರ ವರದಿಂದ ದೃಪ್ತನಾಗಿರ್ತಕ್ಕಂತಹ ಆ ದೇವಾಂತಕ ಸತ್ತು. ಅಂದ್ರೆ ನರಾಂತಕ ಅಂಗದಕ್ಕೊಂದು ಹಾಕಿದ, ದೇವಾಂತಕನನ್ನು ಹನುಮಂತಕ್ಕೊಂದು ಹಾಕಿದ. ಇಷ್ಟಾದ ಮೇಲೆ ತ್ರಿಶರಸ, ಅವನಿಗೆ 3 ತಲೆಗಳಿವೆ. ಅವನು ಕಪಿ ಬಂದ. ಅವನು ಯುದ್ಧಕ್ಕೆ ಬಂದ್ರೆ ಹನುಮಂತ ದೇವರ ಆ ತ್ರಿಶರಸನನ್ನು ಸಂಹಾರವನ್ನು ಮಾಡಿದರು. ಪಾರ್ವತೀ ವರದಿಂದ ತೃಪ್ತರಾಗಿರ್ತಕ್ಕಂಥ ಯುದ್ಧೋನ್ಮತ್ತ ಮತ್ತು ಅವರಿಬ್ಬರು ಯುದ್ಧಕ್ಕೆ ಬಂದರೆ ಹನುಮಂತ ದೇವರು ತಮ್ಮ ಕೈಗಳಿಂದಲೇನೆ ಕುಟ್ಟಿ ಹಾಕಿ ಅವರನ್ನು ಸಂಹಾರವನ್ನು ಮಾಡಿದರು. ತತಃ ಅದಾದ ಮೇಲೆ ಮಹಾಪರಾಕ್ರಮಿ ಗಂಧರ್ವ ಕನ್ನಿಕೆಯಲ್ಲಿ ಹುಟ್ಟಿ ಬಂದಿರತಕ್ಕಂಥ ರಾವಣನಿಂದ ಹುಟ್ಟಿರ್ತಕ್ಕಂಥ ಅತಿಕಾಯ ಅಂತಂದ್ರೆ ಏನು? ಅತಿ ಅಂತಂದ್ರೆ ದೊಡ್ಡದಾದ, ಕಾಯ ಶರೀರವುಳ್ಳವನು. ಎಷ್ಟು ಅಂತಂದ್ರೆ ಬೃಹತ್ತನು, ಭಾರಿ ದೊಡ್ಡದಾದ ಶರೀರವಿದೆ. ಕುಂಭವದೇವ ಕರ್ಣ, ಗಡಿಗೆಯ ಆಕಾರದೊಳಗೆ ಅವನ ಕಿವಿಗಳಿವೆ. ಆದ್ರಿಂದಾಗಿ ಅವನಿಗೂ ಕೂಡ ಕುಂಭಕರ್ಣ ಅಂತ ಕರಿತಾ ಇದ್ರು. ಅವನು ಬಂದ ಯುದ್ಧಕ್ಕೆ. ರಾಮಂ ಸಹಸಾಭ್ಯದಾವದ. ಒಂದು ಕಡೆ ರಾಮನ ಜೊತೆಗೆ ಯುದ್ಧಕ್ಕೆ ಬಂದರೆ ಲಕ್ಷ್ಮಣ ಹೇಳ್ತಾನೆ, ರಾಮ ನೀವು ನಿಂದ್ರು, ನಾನು ಯುದ್ಧ ಮಾಡ್ತೇನೆ ಅಂತೇಳಿ ಘನಘೋರವಾಗಿ ಯುದ್ಧ ಮಾಡ್ತಾ ಇರುವಾಗ ಲಕ್ಷ್ಮಣ ಒಂದು ಬಾಣವನ್ನು ಬಿಟ್ಟು 2 ಕೈಗಳನ್ನು ತಲೆಯನ್ನು ಕತ್ತರಿಸಿ ಹಾಕಿಬಿಟ್ಟ ಅತಿಕಾಯನ. ಲಕ್ಷ್ಮಣ ಹೀಗೆ ತಿರುಗಿ ರಾಮನ ಕಡೆ ನೋಡಿ ರಾಮ, ನಾನು ಅವನ ಸಂಹಾರವನ್ನು ಮಾಡೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲೋ ಅಷ್ಟರಾಗೆ ಅವನಿಗೆ 2 ತಲೆ 4 ಕೈಗಳು ಬಂತು. ಅಲ್ಲಿ ನೋಡಲ್ಲಿ ಅಂದ ರಾಮ. ಮತ್ತೊಂದು ಬಾಣವನ್ನು ಬಿಟ್ಟು ಅವನ 4 ಕೈಗಳನ್ನು 2 ತಲೆಗಳನ್ನು ಕತ್ತರಿಸಿ ಹಾಕಿ ರಾಮನ ಕಡೆ ನೋಡ್ತಾ ಇದ್ದಾನೆ. ಅಷ್ಟರೊಳಗ 4 ತಲೆ 8 ಕೈಗಳು ಬಂತು. ಹೀಗೆ ಲಕ್ಷ್ಮಣ ಎಷ್ಟು ಕತ್ತರಿಸಿ ಹಾಕ್ತಾ ಇದ್ದಾನೆ ಅಷ್ಟು ಡಬಲ್ ಆಗ್ತಾ ಇವೆ ಅತಿಕಾಯನದು. ಆಗ ರಾಮ ಹೇಳ್ತಾನೆ, ಬ್ರಹ್ಮದೇವರ ವರದಿಂದ ಇವನು ತೃಪ್ತನಾಗಿದ್ದಾನೆ. ಆದ್ದರಿಂದಾಗಿ ಇವನನ್ನು ಸಂಹಾರವನ್ನು ಮಾಡಬೇಕು ಅಂತಂದ್ರೆ ನಾನೇ ಸಂಹಾರವನ್ನು ಮಾಡುತ್ತೇನೆ. ಬ್ರಹ್ಮಾಸ್ತ್ರತೋನ್ನೇನ ನವಧ್ಯ. ಬ್ರಹ್ಮಾಸ್ತ್ರದಿಲ್ಲದೇನೆ ಇವನು ಸಾಯುವುದಿಲ್ಲ. ಆದ್ದರಿಂದಾಗಿ ನಾನು ಬಾಣವನ್ನು ಬಿಟ್ಟು ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿ ಅತಿಕಾಯನನ್ನು ರಾಮದೇವರು ಸಂಹಾರವನ್ನು ಮಾಡಿ ಹಾಕಿ. ಮಕ್ಕಳು ಎಲ್ಲರೂ ಸತ್ತು ಹೋದೋರು ಯಾರ್ದು ರಿಟರ್ನ್ ಟಿಕೆಟ್ ಇಲ್ಲ. ಅದ್ರ ತಪ್ಪಿಸಿಕೊಂಡು ಹೋದವನು ಒಬ್ಬನು ಇಂದ್ರಜಿತ್. ಯಾಕೆ ಅವನು ಮುಂದೆ ಸಂಹಾರವನ್ನು ಮಾಡಿದ್ರೆ ಆಯ್ತು ಅಂತೇಳಿ ಅವನೊಬ್ಬನು ಬಿಟ್ಟಿದ್ದಾರೆ. ಮಿಕ್ಕಿದವ್ರು ಎಲ್ಲ ಮಕ್ಕಳು ಸತ್ತು ಹೋದ್ರು. ರಾವಣನಿಗೆ ಭಾರಿ ಟೆನ್ಷನ್ ಆಗಿ ತಲೆ ಕೆಟ್ಟು ಹೋಗಿ ರಾವಣಂದ ನಾನೇ ಯುದ್ಧಕ್ಕೆ ಹೋಗ್ಬಿಡ್ತೇನೆ ಅಂತ ಹೇಳಿ ಯುದ್ಧಕ್ಕೆ ಬರ್ತಾ ಇರುವಾಗ
ಆ ಹಿಂದೆ ಸತ್ತಿದ್ದ ಖರ, ಆ ಖರನ ಮಗ ಮಕರಾಕ್ಷ ಅವನು ಬಂದು ಹೇಳ್ತಾನೆ, ಇಲ್ಲ, ನಮ್ಮಪ್ಪನನ್ನು ಸಂಹಾರವನ್ನು ಮಾಡಿರ್ತಕ್ಕಂಥ ರಾಮನನ್ನು ನಾನು ಸಂಹಾರವನ್ನು ಮಾಡ್ತೇನೆ, ನನಗೊಂದು ಚಾನ್ಸ್ ಕೊಡು ಅಂತ ಬೇಡಿಕೊಳ್ತಾನೆ. ಆಯಿತು ಅಂತ ಹೇಳಿ ಅವನಿಗೆ ಕೊಟ್ಟು ಕಳಿಸ್ತಾರೆ. ಅವನಿಗೆ ಕೊಟ್ಟು ಕಳಿಸಿದರೆ ಅವನನ್ನು ಕೂಡ ಬಹಳ ವಿಚಾರವನ್ನು ಮಾಡ, ಅಚಿಂತ ಎನ್ ಲಕ್ಷ್ಮಣ ಬಾಣ ಸಂಘಾನ್. ಲಕ್ಷ್ಮಣ ಆ ಮಕರಾಕ್ಷನ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದಾನೆ, ಘನಘೋರವಾದ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅವನು ಲಕ್ಷ್ಮಣನ ಬಾಣಗಳ ಕಡೆಗೆ ಅವನು ಗಮನವನ್ನೇ ಕೊಡುವುದಿಲ್ಲ, ನೇರವಾಗಿ ರಾಮನ ಜೊತೆಗೆ ಯುದ್ಧಕ್ಕೆ ಬಂದ. ಕಪಿಗಳನ್ನೆಲ್ಲ ಸೋಲಿಸಿ ಓಡಿಸ್ತಾ ಯುದ್ಧಕ್ಕೆ ಬಂದರೆ ರಾಮ ವಿಚಾರವನ್ನು ಮಾಡದೇನೆ ಒಂದು ಬಾಣ ರಹಸ್ಯ ರಾಮೋಸ್ಯ ನಿವಾರ್ಯ ಚಾಸ್ತ್ರೈ ಅಸ್ತ್ರಾಣ್ಯಮೇಯೋಶನಿ ಸನ್ನಿಭೇನ. ಒಂದೊಂದು ಅಸ್ತ್ರಗಳೇ, ಒಂದೊಂದು ಬಾಣಗಳೇ ಏನಂತಾರೆ, ವಜ್ರಕ್ಕೆ ಸಮವಾಗಿತ್ತಂತೆ ರಾಮನದು. ಶಿರಶ್ಚರೇಣೋತ್ತಮ ಕುಂಡಲೋಜ್ವಲಂ ಖರಾತ್ಮಜಸ್ಯಾತ ಸಮುನ್ನ ಮಾತ. ಒಂದು ಬಾಣ ಬಿಟ್ಟು ಕುತ್ತಿಗೆಯನ್ನು ಕತ್ತರಿಸಿ ಹಾಕಿದ. ಕೊನೆಗೆ ಮಕರಾಕ್ಷನೂ ಸತ್ತು ಹೋದ. ರಾವಣನಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ತತಸ್ಸ ಸಜ್ಜೀಕೃತ ಮತ್ತಧನ್ವ ರಥಂ ಸಮಾಸ್ಥಾಯ ನಿಶಾಚರೇಶ್ವರ ವೃತಂ ಸಹಸ್ರಾಯುತ ಕೋಟ್ಯನೀಕಪೈ ನಿಶಾಚರೈರಾಶು ಯಯೋರಣಾಯ. ಈ ಕಡೆ ಒಂದು ಕಡೆಗೂ ಬಂದವರೆಲ್ಲರೂ ಸಂಹಾರ ಸತ್ತು ಹೋಗ್ತಾ ಇದ್ದಾರೆ. ಹಾಗಾಗಿ ಭಾರೀ ರಾಮನಿಗೆ ಜಯ. ರಾವಣ ಯಾರನ್ನು ಕಳಿಸ್ತಾ ಇದ್ದಾನೆ ಅವರೆಲ್ಲರೂ ಸತ್ತು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕೊನೆಗೆ ರಾವಣಿಗೆ ತಲೆ ಕೆಟ್ಟು ಸಹಸ್ರಾಯುತ ಕೋಟ್ಯನೀಕಪೈಹಿ 1,00,000 ಕೋಟಿ ರಾಕ್ಷಸರಿಂದ ಸಹಿತನಾಗಿ ಸ್ವಯಂ ರಾವಣ ತಾನು ಯುದ್ಧಕ್ಕೆ ಬಂದ. ಎಷ್ಟು? 1,00,000 ಕೋಟಿ ರಾಕ್ಷಸರಿಂದ ಯುಕ್ತನಾಗಿ ಸ್ವಯಂ ರಾವಣ ರಾಮನ ಜೊತೆಗೆ ಯುದ್ಧಕ್ಕೆ ಬಂದ. ಆ ಯುದ್ಧ ಹೇಗಾಗತ್ತೆ, ಯುದ್ಧದೊಳಗೆ ರಾವಣನ ದುರವಸ್ಥೆ ಇಲ್ಲಿಗೆ ಬರುತ್ತೆ ಇತ್ಯಾದಿ ಆದ ಬಹಳ ಸುಂದರವಾದ ಕಥೆಗಳು ಬರುತ್ತೆ. ನಾಳೆ ದಿನ ಮತ್ತೆ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ.